ಇಷ್ಟೊಂದು ಮಾತಾಡ್ತಾನೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ಆಸ್ ಎ ಫ್ರೆಂಡ್ ಆಗಿ ನಿಮಗೆ ಅಂತ? ಅವನು ಕಂಟೆಂಟ್ ಡೈಲಾಗು ಯಾವಾಗ ಯೋಚನೆ ಮಾಡೋದು ಅದೇನೇ ಹೇಳೋದು. ಈಗ ಗಿಲ್ಲಿಯವರ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಹೈಪಲ್ಲಿದೆ. ಬಿಗ್ ಬಾಸ್ಗೆ ಹೋದ್ಮೇಲಂತೂ ಕೂಡ ಒನ್ ಮ್ಯಾನ್ ಶೋ ಅಂತ ಸುಮಾರು ಜನ ಕಮೆಂಟ್ ಆಗ್ತಾರೆ. ನಿಜ ಅದು. ಫಸ್ಟ್ ಟೈಮ್ ಗಿಲ್ಲಿಯವರನ್ನ ನೀವು ಎಲ್ಲಿ ನೋಡಿದ್ರಿ, ಹೆಂಗೆ ನೋಡಿದ್ರಿ, ಯಾವ ಸ್ಥಿತಿಯಲ್ಲಿ ನೋಡಿದ್ರಿ ಅಂತ? 7 ಇಯರ್ಸಲ್ಲಿ 0 ಇಂದ ನೋಡ್ಬಿಟ್ಟಿದ್ದೀನಿ ಗಿಲ್ಲಿನ. ಮಧ್ಯಾಹ್ನ ಊಟಕ್ಕಿಲ್ಲ ಸರ್, ಬರ್ತೀರಾ ಅಂತೇಳಿ ನಂಗೆ ಫೋನ್ ಮಾಡೋದನ್ನು ಕೇಳಿದ್ದೀನಿ. ಗಿಲ್ಲಿಯವರಿಂದ ಕಾವ್ಯ, ರಕ್ಷಿತಾ, ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಮೈಲೇಜ್ ತಗೊಂತಿದ್ದಾರೆ ಅಂತ ಸುದ್ದಿ ಇದೆ. ಈ ಥರ ಮೈಲೇಜ್ ಕೊಡೋಂಥ ಒಂದು ಬೈಕ್ ಇದ್ದಂಗೆ ಗಿಲ್ಲಿ. ಟಾಸ್ಕ್ಗಳು ಆಡಲ್ಲ, ಕಾಮಿಡಿ ಮಾಡಿಕೊಂಡೆ ಇಷ್ಟು ದಿನ ಸರ್ವೈವ್ ಆದ, ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಹೇಳ್ಬಿಟ್ಟು. ಅದು ಅಷ್ಟು ಈಸಿ ಅಲ್ಲ 120 ದಿನ ಒಳಗಡೆ ಇರೋ ಅಂಥದ್ದು ಸರ್. ಅವ್ನು ನ್ಯಾಚುರಲ್ ನಟ ಸತ್ತರೆ ಸಮಾಧಿ ಬದುಕರೆ ಸಾಧ್ಯ. ಕನ್ನಡ ಕಿರುತೆರೆಯಲ್ಲಿ ದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅಂತಂದರೆ ಬಿಗ್ ಬಾಸ್ ಸೀಸನ್ 12. ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿಯವರ ಆರ್ಭಟ ಅಂತೂ ಜೋರಾಗಿದೆ. ಸೊ ಗಿಲ್ಲಿಯವರ ಬಗ್ಗೆ ಗೊತ್ತಿಲ್ಲದಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಗಿಲ್ಲಿಯವರ ಆಪ್ತ ಗೆಳೆಯ ಸೂರ್ಯವಂಶಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಕೇವಲ ಗೆಳೆತನದ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಷ್ಟೇ ಅಲ್ಲ, ಅವರ ಬಗ್ಗೆ ಹಾಡನ್ನು ಕೂಡ ರಚನೆಯನ್ನು ಮಾಡಿ ಕಂಪೋಸ್ ಮಾಡಿದ್ದಾರೆ. ಸೊ ಈಗ ಅವರ ಒಂದು ಗೆಳೆತನದ ಬಗ್ಗೆ ಆಗಿರ್ಬೋದು, ಗಿಲ್ಲಿಯವರ ಬಗ್ಗೆ ಹಾಡು ಯಾವ ರೀತಿ ಕ್ರಿಯೇಟ್ ಆಗ್ತಿದೆ, 2026ರ ಹೊಸತನಕ್ಕೆ ಯಾವ ರೀತಿ ಆ್ಯಪ್ಟ್ ಆಗ್ತಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಗಿಲ್ಲಿಯವರ ಬಗ್ಗೆ ಗೆದ್ದು ಬಾ ಗಿಲ್ಲಿ ಅನ್ನುವಂತಹ ಒಂದು ಸೂಪರ್ ಆಗಿರುವಂತಹ ಸಾಂಗ್ ಅಂತೂ ಕಂಪೋಸಿಷನ್ ಮಾಡ್ತಿದ್ರ ಅಂತ ಗೊತ್ತಾಯಿತು. ನಾನು ಕೇಳಿದೆ ಈಗಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಹೆಂಗೆ ಅನ್ನಿಸ್ತು? ಆ್ಯಂಡ್ ಹಾಗೆಯೇ ಈ ಥಾಟ್ ಏನಕ್ಕೆ ಬಂತು ಗಿಲ್ಲಿಯವ್ರ ಮೇಲೆ ಒಂದು ಸಾಂಗನ್ನು ಮಾಡಬೇಕು ಅಂತ? ಗಿಲ್ಲಿಯವ್ರ ಬಗ್ಗೆ ಸಾಂಗ್ ಮಾಡಬೇಕು ಅಂತೇಳಿ ನನಗೇನು ಆ ಥಾಟ್ ಇರಲಿಲ್ಲ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಕ್ಸ್ಪೆಷಲ್ ನಾನು ಪುಷ್ ಮಾಡಿದ್ದು. ಸರ್, ಗಿಲ್ಲಿ ಆಗಿದ್ರು 3 ತಿಂಗಳು ಮಿಸ್ ಮಾಡ್ಕೊಂಡಿದ್ದೀರಿ, ನೀವು ಅವರು ಗಂಡ ಹೆಂಡ್ತಿರ್ತಾರೆ ಇದ್ರಿ ಸರ್, ಒಂದು ಸಾಂಗ್ ಬರೆದು ಬಿಡಿ ಅವ್ರ ಮೇಲೆ ಫೀಲಿಂಗ್ಸಲ್ಲಿ ಅಂತಂದರು. ಫೀಲಿಂಗ್ಸಲ್ಲಿ ಚೆನ್ನಾಗಿ ಬರಲ್ಲ ಸರ್, ಒಂಥರ ರ್ಯಾಪ್ ಸಾಂಗ್ ಥರ ಮಾಡೋಣ ಇರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸಿಂಪಲಾಗಿ ಅಷ್ಟೊತ್ತು ಯೋಚನೆ ಮಾಡೋಕೆ ಕೂತಿದ್ದೆ. ಮಳವಳ್ಳಿಲಿ ಅವ್ನ ಸ್ನೇಹಿತರು ಕಾರ್ ಡ್ರೈವರ್ ದಿನೇಶ್ ಅಂತ, ಅವ್ನ ಪರ್ಸ್ನಲ್ ಗಿಲ್ಲಿ ಕಾರ್ ಡ್ರೈವರ್. ಅಣ್ಣ, ಈ ಥರ ಗಿಲ್ಲಿ ಅವ್ರದ್ದು ಬ್ಯಾನರ್ ಮಾಡಿಸ್ತಿದ್ದೀವಿ ಅಣ್ಣ, ಒಂದೊಳ್ಳೆ ಟೈಟಲ್ ಬೇಕಣ್ಣ, ಯಾವ್ದಾರು ಒಂದು ಟೈಟಲ್ ಹೇಳಿ ಅಣ್ಣ. ಬ್ಯಾನರ್ಗೆ ಯಾವ ಟೈಟಲ್ ಹೇಳಪ್ಪ ನಾನು ಅಂತೇಳಿ, ಕೆಲಸ ಮಾಡ್ರೋ ಗೆದ್ದು ಬಾ ಗಿಲ್ಲಿ ಅಂತ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಸೀದಾ ಹಾಕ್ಬಿಡ್ಸ್ಬಿಟ್ಟೆ. ಆಮೇಲೆ ನಮ್ಮ ಇವ್ರಿಗೆ ತೋರಿಸ್ತಾರೆ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ, ಸರ್ ಲೈನ್ ಚೆನ್ನಾಗಿದೆ ಸರ್, ಇದ್ರ ಮೇಲೆ ಒಂದು ಹಾಡು ಮಾಡಿಬಿಡಿ ಸರ್ ಅಂದರು. ನನ್ನ ಕೈಲಿ ಆಗುತ್ತೆ ಹಾಡು ಬರೋಕ್ಕೆ, ಸುಮ್ಮನೆ ಇರಿ ಸರ್ ಅಂದೆ. ಸರ್, ನೀವು ಬರೀರಿ ಅಂತಂದರು. ಈ ಎಕ್ಸ್ಪೆಷಲಿ ಈ ಸಾಂಗ್ನ ನೀವು ನನ್ನ ಮೊಟ್ಟ ಮೊದಲು ಯಾರಿಗಾರು ಮಾಧ್ಯಮಕ್ಕೆ ತೋರಿಸಿದ್ನಿ ಅಂದರೆ ಅದು ನಿಮಗೆ, ನೀವು ಹಾಗಾಗಿ ನಿಮಗೆ ಸಾಂಗ್ ಕೇಳಿದ್ರಲ್ಲಿ ಏನಾಯ್ತು ಸರ್? ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥಾಟ್ ಕೂಡ ನಾವು ರೀಸೆಂಟಾಗಿ ಟ್ರೋಲ್ ಪೇಜಸ್ಸಲ್ಲಿ ಸಾಂಗ್ಸ್ ಕೇಳಿದ್ವಿ, ಚಿಕ್ಕವ ಚಟ್ನಿ ಕೊಡು, ದೊಡ್ಡವ ದೋಸೆ ಕೊಡು ಅಂತ ಹೇಳ್ಬಿಟ್ಟು. ಸೊ 2026ರ ಹೊಸ ವರ್ಷಕ್ಕೆ ಇದು ಕೂಡ ಒಂದು ಹೊಸತನವನ್ನು ಕೊಡುತ್ತೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕೂಡ ನಾನು ಕೇಳಿದ ಮೇಲೆ ಗೊತ್ತಾಗ್ತಿದೆ. ಆ್ಯಂಡ್ ಇನ್ನೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ಸಲ್ಲಿದೆ, ಸೊ ಇನ್ನೂ ಸ್ವಲ್ಪ ಕೆಲಸ ಇದೆ. ಸೊ ನೀವೇ ಹೇಳಿದಾಗಲೇ, ಇಲ್ಲಾಂದ್ರೆ ನನಗೆ ಇದೇ ಫೈನಲ್ ಕಾಪಿ ಅಂತ ಅನ್ಕೊಂಡ್ಬಿಡ್ತಿದ್ದೆ ನಾನು. ಇಲ್ಲ, ಎಕ್ಸ್ಪೆಷಲಿ ನಾನು ಅದನ್ನು ವೀಡಿಯೋ ಶೂಟ್ ಮಾಡೋಣ ಅಂತಲೇ ನಿಮಗೆ ಫಸ್ಟ್ ತೋರಿಸಿದ್ದಷ್ಟೇ, ಇದು ಆಡಿಯೋ. ಹೋಗಿ ಪಬ್ಬಲ್ಲಿ ಶೂಟ್ ಮಾಡಬೇಕಿದ್ದೀನಿ ಅಂತ ಒಂದು ಥಾಟಲ್ಲಿ ಇಟ್ಕೊಂಡು ಒಂದಷ್ಟು ವರ್ಕ್ ನಡೀತು. ಈಗ ಪಬ್ಬು ಕ್ರಿಸ್ಮಸ್ ಆದಮೇಲೆ 2026ಕ್ಕೆ 5ನೇ ತಾರೀಕು ಕಂಡು ಫುಲ್ ಬಿಜಿ ಪಬ್ಬು. ಯಾರು ನೋಡೋದು ಸರ್, ಆಗಲ್ಲ ಅಂತ, ಇದು ಹೆಂಗೆ ಶೂಟ್ ಮಾಡೋದು, ಈಗ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈಗ ಅಕಸ್ಮಾತ್ ಸಂಕ್ರಾಂತಿ ಆದಮೇಲೆ ಬಿಗ್ ಬಾಸ್ ಎಂಡ್ ಆಗುತ್ತೋ ಅಥವಾ ಆಗೋಕ್ಕೆ ಮುಂಚೆ ಎಂಡ್ ಆಗುತ್ತೋ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಸಾಂಗ್ ಬಿಡೋಣ ಅಂತ. ಆಮೇಲೆ ಆನಂದ್ ಅಡಿಯವ್ರದ್ದು ಸ್ವಲ್ಪ ಕಮ್ಯುನಿಕೇಷನ್ ಮಾಡಿದೆ. ಸೊ ಅವರು ಇದಕ್ಕೊಂದು ಸಾಂಗ್ ತುಂಬ ಚೆನ್ನಾಗಿದೆ, ನೀವು ವೀಡಿಯೋ ಅಪ್ಡೇಟ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡಿ ಅಂತಂದರು. ನಾನು ಆಯಿತು ಸರ್, ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆರನಗರ ಪಬ್ಬು, RT ನಗರ, ಸುಮ್ಮನೆ ಎಲ್ಲ ಕಡೆಯೂ ಸುತ್ತಾಡ್ಬಿಟ್ಟಿದ್ದೀನಿ. ಎಲ್ಲಿ ಕೇಳಿದ್ರು ಸರ್ ನೀವು ಮಾರ್ನಿಂಗ್ ಕೊಡ್ತೀನಿ ಅಂತ. ಬಟ್ ಆ ಥಾಟ್ ಇರೋದೇನಪ್ಪ ಅಂದರೆ ಈವ್ನಿಂಗ್ ಎಲ್ಲರೂ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಅಲ್ಲೊಂದು ಕಿರಿಕ್ ಆಗುತ್ತೆ, ಅದಾದಮೇಲೆ ಇದ್ದಾಡ್ತಾನೆ ಅಂತ. ಎಕ್ಸ್ಪೆಷಲಿ ಇಲ್ಲಿ ಗಿಲ್ಲಿ ಗೆದ್ದು ಬಾ ಗಿಲ್ಲಿ ಅಂತ ಗಿಲ್ಲಿ ಆಡ್ಕೊಂಡ್ರೆ ಚೆನ್ನಾಗಿರಲ್ಲ. ನನಗೆ ಒಂದು 3 ತಿಂಗಳು ಅವ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಈಗ ಬಿಗ್ ಬಾಸ್ ಹೋದ್ಮೇಲೆ ಕನಿಷ್ಠ ಪಕ್ಷ ನಾವು ಅವ್ನ ಜೊತೆಲಿ ಯಾವಾಗಲೂ ಡೈಲಿ ಹೆಚ್ಚು ಕಮ್ಮಿ 1-2 ವರ್ಷ ಮಾತಾಡ್ತಾನೆ ಇರ್ತೀವಿ, ವಾರದಲ್ಲಿ 4-5 ದಿನ ಸಿಗ್ತಾ ಇರ್ತಿದ್ವಿ. ಈ ಸಿಚುವೇಶನ್ ಅವ್ನು ಮಿಸ್ ಮಾಡ್ಕೊಬಿಟ್ಟಿದ್ದೆ ನಾನು. ಒಂದು ಫೀಲ್ ಕಾಡ್ತಾಯಿತ್ತು, ನೀನು ಮಿಸ್ ಆಗ್ಬಿಟ್ಟು ಯಾರ ಜೊತೆ ಮಾತಾಡೋಣ ಈಗ ನಾನು ಅಂತೇಳಿ. ಹಾಗಾದಮೇಲೆ ನನ್ನ ಸ್ನೇಹಿತ ಗೆಲ್ಲಬೇಕು. ಯಾಕೆ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ, ಅವನ ಜೊತೆ ನನಗೆ 7 ಇಯರ್ಸ್ ಇದೆ ಒಡನಾಟ. 7 ಇಯರ್ಸಲ್ಲಿ 0 ಇಂದ ನೋಡ್ಬಿಟ್ಟಿದ್ದೀನಿ ಗಿಲ್ಲಿನ. ಮಧ್ಯಾಹ್ನ ಊಟಕ್ಕಿಲ್ಲ ಸರ್, ಬರ್ತೀರಾ ಅಂತೇಳಿ ನಂಗೆ ಫೋನ್ ಮಾಡೋದನ್ನು ಕೇಳಿದ್ದೀನಿ. ಅಂದರೆ 7 ವರ್ಷಗಳಾಯಿತು ನಿಮ್ಮ ಸ್ನೇಹ ಶುರುವಾಗಿ. 7 ವರ್ಷಗಳ ಒಂದು ಸ್ನೇಹದಲ್ಲಿ ಊಟ ಇಲ್ಲ ಅಂತಂದರೆ ನಿಮ್ಮನ್ನು ಕಾಲ್ ಮಾಡಿ ಕೇಳ್ತಿದ್ರು ಸರಿ ಸರ್, ಎಲ್ಲಿದ್ದೀರಿ, ನಾನು ಊಟ ಮಾಡೋಣ ಬನ್ನಿ ಅಂತ ನಾನು ಫೋನ್ ಮಾಡೋದು ಇದೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ ಪರಿಚಯ ಮಾಡ್ಕೊಂಡಾಗ ಅವನು ಒಂದು ಲೆಕ್ಕದಲ್ಲಿ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ, ನಾನು ಪರಿಚಯ ಆಗೋರ್ಗೆ ಒಂಥರದ ಲೈಫು, ನಾನು ಪರಿಚಯ ಆದಮೇಲೆ ಒಂಥರದ ಲೈಫು ಗಿಲ್ಲಿದು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಗಿಲ್ಲಿ ಹತ್ರನೂ ಫೋನ್ಪೇ ಗೂಗಲ್ ಪೇ ಒಂದು ಅಕೌಂಟ್ ಇರಲಿಲ್ಲ ಸರ್ ರಿಯಲಿ.
ಅವ್ನು ಅಕೌಂಟ್ ಮಾಡಿಸಿರೋದು ಕನಿಷ್ಠ ಪಕ್ಷ ಒಂದು 3 ಇಯರ್ಸ್ ಆಯ್ತಾನೆ. ಅವ್ನು ಎಲ್ಲಪ್ಪ ನೀನು ಬೆಂಗಳೂರು ಬಂದಿದ್ಯಾ, ಅಕೌಂಟ್ ಇಲ್ಲ ಅಂದರೆ ಹೆಂಗೆ ಮರೆಯ ನೀನು ಬಾಯ್ ಅಂತ ಹೇಳ್ಬಿಟ್ಟು, ನಾನು ಚಂದ್ರಲೆ ಹೋಟ್ಲಿ ಒಬ್ಬರು ಅರುಣ್ ಕುಮಾರ್ ಅಂತ ಕರ್ನಾಟಕ ಬ್ಯಾಂಕ್ ಅವ್ರಿಗೆ ಫೋನ್ ಮಾಡಿದೆ, ಸರ್ ಈ ಥರ ಒಂದು ಅಕೌಂಟ್ ಬೇಕು ಅಂತ. ಸರಿ ಬನ್ನಿ ಅಂದರು. ಸರ್ ಇಲ್ಲ ಅವ್ರು ಲಗ್ಗೆರಿಲ್ಲಿದ್ದಾರೆ, ನಾನು ಚಂದ್ರಲೆ ಹೋಟ್ಲಿ ಇದ್ದೇನೆ. ಹಂಗಾರೆ ಆಗಲ್ಲ, ಅಲ್ಲೇ ಮಾಡಿಸ್ಬೇಕು ಅವರು ಅಂದರು. ಆಮೇಲೆ ಅವನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿ ಒಂದು ಜಾಯಿಂಟ್ ಅಕೌಂಟಲ್ಲಿ ಒಂದು ಇದು ಮಾಡ್ಸೋಣ ಬನ್ನಿ ಅಂತ ಹೇಳ್ಬಿಟ್ಟು ರೆಂಟಲ್ ಅಗ್ರಿಮೆಂಟ್ ಮಾಡಿಸಿ ತೊಗೊಂಡು ರೆಫರ್ಲಿಸ್ಟ್ ಮಾಡಿ ಅದಾದಮೇಲೆ ತಗೋಗಿ ಅವ್ನಿಗೊಂದು ಅಕೌಂಟ್ ಮಾಡಿಸ್ದೆ. ಬಟ್ ಅಕೌಂಟ್ ಮಾಡಿಸ್ಬೇಕಾದ್ರೆ ಹೇಳಿದೆ, ಗಿಲ್ಲಿ ಇನ್ಮೇಲೆ ಯಾವತ್ತು ಅವ್ನು ಎಕ್ಸ್ಪೆಷಲಿ ಅಕೌಂಟ್ ನಂಬರ್ ಲಾಸ್ಟ್ಲಿ 001 ಬರುತ್ತೆ, ಇನ್ಮೇಲೆ ನಿನ್ನ ನಂಬರ್ 1 ಗಿಲ್ಲಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಕೌಂಟ್ ಮಾಡಿಸಿ 1000 ರೂಪಾಯಿ ಫಸ್ಟು ಡೆಪಾಸಿಟ್ ಮಾಡಿದೆ ಅಲ್ಲಿಗೆ. ಇನ್ಮೇಲೆ ನೋಡಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತೇಳಿ ಅಕೌಂಟ್ ಮಾಡಿಸಾದ್ಮೇಲೆ ಕನಿಷ್ಠ ಪಕ್ಷ 1.5 ಇಂದ 2 ತಿಂಗಳಿಗೆ ಪಲ್ಸರ್ ಗಾಡಿ ತೊಗೊಂಡ. ಸರಿ ಯಾಕೆ ಪಲ್ಸರ್ ಗಾಡಿ ತೊಗೊಂಡ್ಯಾ ಅಂತ ಹೇಳಿದಾಗ, ಅವನು ಕಾಮಿಡಿ ಕಿಲ್ಲಡಿಗೆ ಸೆಲೆಕ್ಟ್ ಆದಾರಲ್ಲ, ನಾನು ಎಲ್ಲಿದ್ದರೂ ಫೋನ್ ಮಾಡೋನು, ಸರ್ ಬನ್ನಿ ಹೋಗೋಣ, ನಾನು ಡ್ರಾಪ್ ಮಾಡಿ ಅಂತ. ನಾನು ಅವ್ನು ಕರ್ಕೊಬಿಟ್ಬಿಟ್ಟು ಬರೋದು ಹೋಗೋದು ಹಿಂಗೇ ಮಾಡ್ತಾಯಿದ್ವಿ. ಅದಾದಮೇಲೆ ಕಾಮಿಡಿ ಕಿಲ್ಲಡಿಗಳಿಗೆ ಸೆಲೆಕ್ಟ್ ಆದಾಗ ಅವ್ನು ಹೋಗೋಕೆ ಬರಬೇಕಲ್ಲ, ಸ್ವಲ್ಪ ನನ್ನೇ ಕರಿತೀನಿ, ಗಿಲ್ಲಿ ನಾನು ಬೇರೆ ಕಡೆ ಕೆಲಸ ಇರುತ್ತೆ, ಒಂದು ಗಾಡಿ ತೊಗೊಬಿಡು ಅಂತ ಹೇಳಿದೆ. ಸೀದಾ ಅದಾದಮೇಲೆ ಗಾಡಿ ತೊಗೋಬೇಕು ಸರ್, ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಫೈನಾನ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದ. ಅದಾದಮೇಲೆ ನಾನು ಬಜಾಜ್ ಫೈನಾನ್ಸು, ಟಾಟಾ ಕ್ಯಾಪಿಟಲು ಈ ಥರದ್ದೆಲ್ಲ ಕೆಲಸ ಮಾಡಿ EMI ಕಲೆಕ್ಟ್ ಮಾಡೋ ಕೆಲಸ ವರ್ಕ್ ಮಾಡ್ತಿದ್ದೆ. ಹೆಚ್ಚು ಕಮ್ಮಿ 7 ಇಯರ್ಸ್ ಬ್ಯಾಕಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ಏನಾಗುತ್ತೆ, ಮ್ಯಾನೇಜರ್ಗಳೆಲ್ಲ ಪರಿಚಯ ಇದ್ರು, ಶೋರೂಮ್ ಟೂ ವೀಲರ್ ಮ್ಯಾನೇಜರ್ಗಳು. ಯಾಕಂದರೆ ನಾವು ಲೀಗಲ್ ಡಿಪಾರ್ಟ್ಮೆಂಟ್ಲಿ ಹೋಗಿ ಕೆಲಸ ಮಾಡಿದಾಗ ಡಾಕ್ಯುಮೆಂಟ್ಸ್ ಕೊಡೋದು ಅವರಲ್ವಾ, ಅಲ್ಲೋಗಿ ಪರಿಚಯ ಮಾಡಿಸ್ಬೋದು. ಸರ್ ನಮಸ್ತೆ ಅಂತ ಹೇಳಿದೆ. ಹಾಂ ಹೇಳಿ, ಇಲ್ಲ ನನ್ನ ಸ್ನೇಹಿತರು ಒಂದು ಗಾಡಿ ಬೇಕಾಗಿತ್ತಲ್ಲ ಸರ್ ಅಂತೇಳಿ. ಆಮೇಲೆ ಇವ್ನು ಕೇಳಿದೆ, ಯಾವ ಗಾಡಿ ಬೇಕು ಸರ್ ಅಂತ. ಸರ್ ಪಲ್ಸರ್ ತೊಗೊಬಿಡ್ತೀನಿ 220cc ಅನ್ನ. ರೀ ಅದು ಏನಪ್ಪ ಅದು ಗೂಳಿ ಥರ ಕಂಡ್ರಿ, ಪೆಟ್ರೋಲ್ ಹಾಕ್ಸ್ಕೊಂಡು ಅದು ಅಮ್ಮಮ್ಮ 35 ಕಿಲೋಮೀಟ್ರು. ಸರಿ ಒಂದು ಚೆನ್ನಾಗಿರೋದು ಸುಮಾರಾಗಿರೋದು ತೊಗೊಳ್ಳಿರಿ ಅಂತಂದೆ. ಇಲ್ಲ ನಂಗೆ ಪಲ್ಸರೇ ಬೇಕು ಸರ್ ಅಂದ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಶೋರೂಮ್ ಹತ್ರ ಹೋಗಿ ಮಾತಾಡಿ ಸ್ವಲ್ಪ ಡೌನ್ ಪೇಮೆಂಟ್ ಕಟ್ಟಿ ನಾನೇ ಒಂದು ರೆಫರಲ್ ಕೊಟ್ಟು ಪಲ್ಸರ್ ಬೈಕ್ ಕೊಡಿಸ್ದೆ. ಪಲ್ಸರ್ ಬೈಕ್ ಕೊಟ್ಬಿಟ್ಟು ಪೂಜೆ ಆಗಬೇಕಾದ್ರೂ ಅದನ್ನೇ ಹೇಳಿದ್ದೀನಿ, ಇದು ನೆನ್ಪಿಟ್ಕೋಬೇಕು ಗಿಲ್ಲಿಗ. ಗಿಲ್ಲಿಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ. ಗಿಲ್ಲಿ ಇನ್ನು 2 ಇಯರ್ಸ್ ಒಳಗಡೆ ನಿನ್ನ ಹತ್ರ ಕಾರ್ ಇರುತ್ತಮ್ಮ ಹೋಗ ಅಂದೆ. 2 ಇಯರ್ಸು ಆಗಲಿಲ್ಲ, 1.5 ವರ್ಷಕ್ಕೇನೆ ಕಾರ್ ತಗೊಂಡ. ಅದು 24 ಲಕ್ಷದ ಕಾರು, MG ಕಾರ್, ಗೊತ್ತು ನಿಮಗೆ ಆ ಗಿಲ್ಲಿ ಕಾರ್ ಅಂತ. ಆ ಥರದ್ದೆಲ್ಲ ಸ್ಟ್ರಗಲ್ ಇತ್ತು. ಬಟ್ ನಾನು ಹೇಳ್ದಂಗೆ ನಾನು ಸಿಕ್ಕೋರ್ಗೆ ಒಂಥರ ಲೈಫ್ ಇತ್ತು, ನಾನು ಸಿಕ್ಕಾದ್ಮೇಲೆ ಒಂಥರ ಲೈಫ್ ಆಯಿತು. ಯಾಕಂದರೆ ನಮಗೆ ಯಾರೋ ಒಂದು ಅಡ್ವೈಸ್ ಮಾಡಬೇಕಲ್ಲ ಸರ್, ಹಿಂಗಲ್ಲ ಹಿಂಗೆ ಮಾಡಿ ಅಂತ. ಸೊ ಅವ್ನು ಏನಾಗುತ್ತೆ ಅಂದರೆ ಒಂಥರ ಎಲೆ ಮರೆ ಕೈನಾಗ ವೀಡಿಯೋ ಮಾಡ್ತಿದ್ದ ಒಳ್ಳೆ ಕಲಾವಿದ. ಬಟ್ ಅವನಿಗೆ ಹೊರಗೊಂದು ಗೊತ್ತಿರಲಿಲ್ಲ. ಅವನಿಗೆ ಚೆಕ್ ಬುಕ್ಕು ಫಿಲ್ ಮಾಡೋದು ಗೊತ್ತಿರಲಿಲ್ಲ, ನಾವು ಚಲನ್ ಫಿಲ್ ಮಾಡೋದು ಗೊತ್ತಿರಲಿಲ್ಲ ಪಾಪ ಅವನಿಗೆ. ನೀನೇ ಮಾಡಿಬಿಡು ಸಾಲ ಅಂತೇಳ್ಬಿಟ್ಟು ನನಗೆ ಕೊಡ್ತಿದ್ದ. ಯಾರು ಚೆಕ್ ಕೊಟ್ಟರೆ, ಎಲ್ಲರೂ ಹೋದರೆ ರಿಲೇಟಿವ್ಸ್ ಹೋಗಿ ಅಲ್ಲೆಲ್ಲ ಬರಬೇಕಾದಾಗ ಅವ್ನು ಚೆಕ್ ಎಲ್ಲ ತೊಗೊಂಡು ನಾನೇ ಹಾಕಿ, ಕಾಮಿಡಿ ಕಿಲ್ಲಡಿಗಳು ಚೆಕ್ ಇರೋ ಅದನ್ನೂ ನಾನೇ ಹಾಕಿ, ಹಿಂಗೆ IT ರಿಟರ್ನ್ಸು ಅದು ಇದು ಎಲ್ಲ ಇರುತ್ತೆ, ಎಲ್ಲ ಬನ್ನಿ ನಾನು ಕರ್ಕೋಗೋದು, ಲಾಯರ್ ಹತ್ರ ಕೂತ್ಕೊಂಡು ಮಾತಾಡ್ಸೋದು, ಈ ಥರ ಎಲ್ಲ ಮಾಡಿ ಸುಮಾರು ಬ್ಯಾಕ್ ಬೋನಾಗಿ ನಾನಿದ್ದೆ. ಈಗ 7 ವರ್ಷಗಳ ಒಂದು ಸ್ನೇಹ ಅಂತ ಹೇಳಿದ್ರಿ. ಹೆಂಗೆ ಪರಿಚಯ ಆದರು ನಿಮಗೆ, ಎಲ್ಲಿ ಪರಿಚಯ ಆದರು? ಫಸ್ಟ್ ಟೈಮ್ ಗಿಲ್ಲಿ ಅವರನ್ನು ನೀವು ಎಲ್ಲಿ ನೋಡಿದ್ರಿ, ಹೆಂಗೆ ನೋಡಿದ್ರಿ, ಯಾವ ಸ್ಥಿತಿಯಲ್ಲಿ ನೋಡಿದ್ರಿ ಅಂತ? ಫಸ್ಟ್ ಟೈಮು ನಾನು ಊರಿಂದ ಬರ್ತಾ ಇರಬೇಕಾದ್ರೆ ಮೈಸೂರಲ್ಲಿ ಒಂದು ವೀಡಿಯೋ ಹಾಕಿದ್ದೆ ಅವನು, ಟಿಕ್ ಟಾಕ್ ತೀಟೆಗಳು ಅಂತ ಒಂದು ವೀಡಿಯೋ ಮಾಡಿದ್ದು. ಟಿಕ್ ಟಾಕ್ ತೀಟೆಗಳು ಅಂತ. ಸೊ ಅದರಲ್ಲಿ ಗಂಡ ಹೆಂಡ್ತಿರು ಈ ಥರ ಇನ್ಸ್ಟಾಗ್ರಾಮ್ಗೆ ಅಡಿಟ್ ಆಗಿಬಿಟ್ಟಿರ್ತಾಳೆ, ಅವಳು ವೀಡಿಯೋ ಮಾಡಿರ್ತಾಳೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಮಚ್ಕೊಂಡು ಒಂದು ಆ್ಯಕ್ಟಿಂಗ್ ಮಾಡಿದ್ದಾನೆ ನೋಡಿ, ಪುಟ್ಟಲಕ್ಷ್ಮಿ ಇವತ್ತು ನಿನ್ನ ಬಿಡೋಗಿಲ್ಲ ಅವ್ನು ಮುಗಿಸ್ತೀನಿ ಅಂತ. ಸೊ ಇದನ್ನು ನೋಡಾದ್ಮೇಲೆ ನಾನೇ ಲೈಕ್ ಮಾಡಿ ಒಂದು ಕಮೆಂಟ್ ಹಾಕ್ತೆ. ನೋಡಿ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ, ಇವ್ನು ನನ್ನ ತಾಟು ಎರಡು ಒಂದೇ ಆಯ್ತಲ್ಲ, ಇವ್ನು ಎಲ್ಲಿ ಸಿಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಹೆಸರಂತೂ ಗೊತ್ತಿರಲಿಲ್ಲ ನನಗೆ. ಆಮೇಲೆ ನಾನು ಆಗ್ತಿದ್ದು ಯಾವುದೋ ಫ್ಯೂಚರಲ್ಲಿ ಮಾಸ್ಟರ್ ಪೀಸ್ ಆಗುತ್ತಪ್ಪ ಅಂತ ನಾನೇ ಕಮೆಂಟ್ ಹಾಕಿದ್ದೀನಿ ಅದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು, ಹಿಂಗೆ ನಮ್ಮ ಕೆಮಿಸ್ಟ್ರಿ ಸ್ಟಾಫ್ ಕರಿಯಪ್ಪ ಕುಮಾರ್ ಇದ್ದಾರಲ್ಲ, ಅವರು ನವೀನ್ ಸಜ್ಜು ಸರ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ಮಾಡಿದರು, ಮ್ಯಾನ್ಸನೋ ಸ್ಮುತ್ತು ಅಂತೇಳಿ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಹೋಗಿದ್ದೆ. 3 ತಿಂಗಳು ಜರ್ನಿ ಇತ್ತು ನನಗೂ ಅವ್ರಿಗೂ ಕುಮಾರ್ಗೆ. ಅವ್ರು ಶೂಟಿಂಗ್ ಕರ್ಕೋಗಿದ್ರಲ್ಲ, ಶೂಟಿಂಗ್ ಕರ್ಕೋದಾಗ ನವೀನ್ ಸಜ್ಜು ಸರ್ ನನಗೆ ಕ್ಲೋಸ್ ಆದರು. ನಾನು ಮಾತಾಡೋ ಶೈಲಿ, ಆಮೇಲೆ ಕಾಮಿಡಿ ಮಾಡೋ ಶೈಲಿ ಎಲ್ಲ ಅಂತ ಹೇಳ್ಬಿಟ್ಟು, ಸರ್ ನೀವು ಸಿನಿಮಾದಿಂದ ಬಿಟ್ಟು ಏನು ಮಾಡ್ತೀರಿ ಕೆಲಸ? ಆವಾಗ ನಾನು ಹಿಂಗೆ ಕಲೆಕ್ಟ್ ಮಾಡೋಕ್ಕೆ ಹೋಗ್ತೀನಿ ಸರ್ ಅಂತ ಹೇಳಿದೆ. ಒಂದು ಕೆಲಸ ಮಾಡಿ ಸರ್, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ, ಡೈಲಾಗ್ ಎಲ್ಲ ಬರೀತಿರಲ್ಲ, ನೀವು ಫ್ರೀಯಾಗಿದ್ದಾಗ ಬನ್ನಿ ಅಂತ ಹೇಳ್ಬಿಟ್ಟು ನನ್ನ ಕರೆದ್ರು. ಆ ಶೂಟಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ನವೀನ್ ಸಜ್ಜು ಸರ್ ಮನೆಗೆ ಹೋಗಿ ಮೀಟ್ ಮಾಡಿದೆ ನಾನು ಅವ್ರನ್ನ. ಆವಾಗ ಕೂತ್ಕೊಂಡು ಅವ್ರ ಕಾನ್ಸೆಪ್ಟ್ ಏನಿರ್ತದೆ ಅದು ರೆಡಿ ಇತ್ತು. ಅವ್ರ ಹತ್ರ ಹೇಳಿದ್ರು ನನಗೆ, ಅವ್ನು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು, ಸರ್ ಚೆನ್ನಾಗಿದೆ ಕಾನ್ಸೆಪ್ಟು, ಮಾಡ್ತೀನಿ ಸರ್ ಅಂತೇಳ್ಬಿಟ್ಟು ಮೊಟ್ಟ ಮೊದಲು ಓಂ ಶ್ರೀ ಅಂತ ಬರೆದು ಲೋ ನವೀನ್ ಅಂತೇಳಿ ಒಂದು ಟೈಟಲು ನನ್ನ ಹತ್ರ ಬರೆಸಿದ್ರು, ಲೋ ನವೀನ ಅಂತ. ಸೊ ಲೋ ನವೀನ್ ಅಂತ ಟೈಟಲ್ ಬರೆಸಾದ್ಮೇಲೆ ಸ್ಕ್ರೀನ್ ಪ್ಲೇ ಏನಿರುತ್ತೆ ಕಂಟೆಂಟ್ ಹೇಳೋದು, ನಾನು ಅಲ್ಲೇ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಬರೆದೆ. ಆವಾಗ ಆ ಸ್ಕ್ರೀನ್ ಪ್ಲೇ ಹೇಳ್ತಾ ನವೀನ್ ಸಜ್ಜು ಸರ್ಗೆ ತುಂಬ ಇಷ್ಟ ಆಯಿತು ಸರ್. ಆಮೇಲೆ ಇನ್ನೂ ಸ್ವಲ್ಪ ಹೋಗ್ತಾ ಡೈಲಾಗು ಸ್ವಲ್ಪ ಮಳವಳ್ಳಿ ಮತ್ತು ಮಂಡ್ಯ ಸ್ಲ್ಯಾಂಗ್ ಬೇಕಾಗಿತ್ತು. ನಾನು ಅವ್ರನ್ನ ಕೇಳಿದೆ, ಸರ್ ಇದು ಮಂಡ್ಯ ಸ್ಲ್ಯಾಂಗ್ ಐತೆ, ಸ್ವಲ್ಪ ಆ ಕಡೆಯವ್ರು ಯಾರು ಬೇಕಾಗ್ತಾರಲ್ಲ ಸರ್ ಅಂತ ಕೇಳಿದೆ. ಅದಕ್ಕಿಂತ ಮುಂಚೆ ನವೀನ್ ಸಜ್ಜು ಸರ್ ಜೊತೆ ಸುಮಾರು ಜನ ಇದ್ದರು. ಹಂದಣಿ ಸರ್ ಅಂತಿದ್ರು, ಪ್ರಸಾದ್ ಸರ್ ಅಂತಿದ್ರು, ಸೋಮು ಸರ್ ಅಂತಿದ್ರು, ಪವನ್ ಸರ್ ಅಂತ ಈಗ ಡೈರೆಕ್ಟ್ರಲ್ಲಿ ಅವರೆಲ್ಲ ಇದ್ದರು.
ಅದಾಯ್ತು, ಸಿಚುವೇಶನ್ ಆಯಿತು. ಹೌದಾ, ಒಂದು ಕೆಲಸ ಮಾಡಿ, ನಿಮಗೆ ಗಿಲ್ಲಿ ನಟ ಅಂತ ಗೊತ್ತಾ ಅಂತ ಕೇಳೋದು. ನನಗೆ ಅವ್ನು ವೀಡಿಯೋ ನೋಡಿದೆ, ಗಿಲ್ಲಿ ನಟ ಅಂತ ಹೆಸರೇ ಗೊತ್ತಿರಲಿಲ್ಲ. ಯಾಕಂದರೆ ಆಯಿತು ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಸರ್ ನನಗೆ. ಗೊತ್ತಿಲ್ವೇನ್ರಿ, ನೋಡಿರಿ ವೀಡಿಯೋ ಅಂತ ತೋರಿಸಿದ್ರು ನನಗೆ. ಆಗ ನೋಡಿದೆ ಸರ್, ನಿಜ ಸರ್ ಇವ್ರು ಕರೆಕ್ಟಾಗಿ ಶೂಟ್ ಆಗ್ತಾರೆ, ಕರೆಸಿ ಸರ್ ಅಂತ. ಆಮೇಲೆ ನಂಬರ್ ಕಲೆಕ್ಟ್ ಮಾಡಿ ಕರೆಸಿದ್ರು. ಸೀದಾ ನವೀನ್ ಸಜ್ಜು ಸರ್ ಮನೆಗೆ ಬಂದು ಅವ್ರಿಗೂ ನಮಗೂ ಫಸ್ಟು ಪರಿಚಯ ಆಗಿದ್ದೆ ನವೀನ್ ಸಜ್ಜು ಸರ್ ಮನೇಲಿ. ಸರ್ ಇವ್ರ ಹೆಸರು ಸೂರ್ಯವಂಶಿ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿಕೊಟ್ರು. ಪರಿಚಯ ಮಾಡಿದ್ಮೇಲೆ ನಾನು ಸರ್ ನಟರಾಜ್ ಅಂತ ಪರಿಚಯ ಮಾಡಿಕೊಂಡ್ರು. ನಟರಾಜ್ ಅಂತ, ಗಿಲ್ಲಿ ನಟರಾಜ್ ಅಲ್ಲ, ನಟರಾಜ್ ಅಂತ ಪರಿಚಯ ಮಾಡಿಕೊಂಡ್ರು. ಅದಾದಮೇಲೆ ಅವ್ನಿಗೂ ನನಗೂ ಕಮ್ಯುನಿಕೇಷನ್ ಅಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ಬಂದು ಸ್ಟಾರ್ಟಿಂಗ್ ಹೆಚ್ಚು ಕಮ್ಮಿ ಸ್ವಲ್ಪ ಏನೂ ಮಾತನಾಡಲಿಲ್ಲ, ಸೈಲೆಂಟಾಗಿ ಕೂತಿರ್ತಿದ್ದ. ಯಾಕಂದರೆ ಈಗ ಈ ಬಾಂಡಿಂಗ್ ಜೊತೆಲಿ ನನಗೆ ತುಂಬ ರಿಲೇಷನ್ಶಿಪ್ ಆಗ್ಬಿಟ್ಟಿತ್ತು. ಯಾಕಂದ್ರೆ 3 ತಿಂಗಳಿತ್ತಲ್ಲ ಜರ್ನಿ, ಹಾಗಾಗಿ ತುಂಬ ರಿಲೇಷನ್ಶಿಪ್ ಇತ್ತು. ಅವನು ಏನು ಮಾತಾಡಲಿಲ್ಲ, ಸುಮ್ಮನೆ ಹಿಂಗೆ ಕೂತಿರೋನು. ಆಗ ಯಾವುದೋ ಒಂದು ಸಿಚುವೇಶನ್ಗೆ ಒಂದು ಕಾಮಿಡಿ ಡೈಲಾಗ್ ಬೇಕು ಈ ಸಿಚುವೇಶನ್ಲಿ ಅಂತ ಡಿಸ್ಕಷನ್ ಮಾಡ್ತಾಯಿದ್ರು. ಅಲ್ಲಿ ಡಿಸ್ಕಷನ್ ಮಾಡಬೇಕಾದಾಗ ಹಂದಣಿ ಸರ್ ಅಂತಿದ್ರು. ಹಂದಣಿ ಸರ್ ನನ್ನನ್ನು ಚೀಟ್ ಮಾಡಬೇಕು, ಫೂಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಾಮಿಡಿ ಹೇಳಿದ್ರು. ನಾನು ಸರ್ ಆ ಕಾಮಿಡಿ ಬಿಡಿ ಸರ್, ಅದು ಆ ಬಾಲು ಊರಲ್ಲೆಲ್ಲ ಹುಡುಕ್ತಾ ಇರ್ತಾನೆ ಸರ್, ನೀವು ಬಂದಾಗಲೆಲ್ಲ ನೀವು ಇಲ್ಲದಾಗ ಬಂದು ಆ ಬಾಲು ನಿಮ್ಮನ್ನು ಕೇಳ್ತಾ ಇರ್ತಾನೆ ಸರ್ ಅಂತ ಹೇಳಿದೆ. ಗೆಸ್ ಮಾಡಿಲ್ಲ ಅವರು. ಆ ರೀತಿ ಯಾವ ಬಾಲ ಬಜಿ ಅಂದರು. ಲವಡಕ್ಕೆ ಬಾಲ್ ಸರ್ ಅಂದೆ. ಈ ಡೈಲಾಗ್ ಕೇಳಾದ್ಮೇಲೆ ಗಿಲ್ಲಿ ಮತ್ತು ನವೀನ್ ಸರ್ ಎದ್ದು ಬಿದ್ದು ನಕ್ಕರು. ನವೀನ್ ಸಜ್ಜು ಸರ್ ಅಂತ ಏನು ಬೆಡ್ಶೀಟ್ ಹಾಕೊಂಡು ನಗ್ತಾ ಇದ್ದಾರೆ, ಕಣ್ಣೆಲ್ಲ ನೀರು ಬಂದ್ಬಿಟ್ಟು. ಆ ಥರ ಕಾಮಿಡಿ ಇತ್ತು. ಅವ್ನಿಗೆ ತುಂಬ ಇಷ್ಟ ಆಗ್ಬಿಡ್ತು ಅದು. ಅದಾದಮೇಲೆ ಸರ್ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೊಂದು POT ಅಂತೇಳಿ ಒಂದು ಸಬ್ಜೆಕ್ಟ್ ಮಾಡಿದ್ದ. POT ಸಬ್ಜೆಕ್ಟ್ಗೆ ಇದನ್ನು ಇಂಕ್ಲೂಡಿಂಗ್ ಮಾಡಿಬಿಡ್ತೀನಿ ಸರ್, ಚೆನ್ನಾಗಿದೆ ಸೀಕ್ವೆನ್ಸ್ಗೆ ಅಂತ ಹೇಳ್ಬಿಟ್ಟು ಇಂಕ್ಲೂಡಿಂಗ್ ಮಾಡೋದು. ಆಮೇಲೆ ನನ್ನೊಂದು ಕಮ್ಯುನಿಕೇಷನು ಮತ್ತು ನನ್ನ ಒಂದು ಡೈಲಾಗು ಮತ್ತು ಅದು ಬಿಟ್ಟರೆ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ನೋಡಾದ್ಮೇಲೆ, ಸರ್ ನೀವು ಆ್ಯಕ್ಟಿಂಗ್ ಮಾಡೋಂಥದ್ದು ಚಾರ್ಟ್ ಇದೆ ಸರ್ ನಿಮಗೆ, ಬನ್ನಿ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು ಏನು ಮಾಡ್ದೆ, POT ಸಬ್ಜೆಕ್ಟ್ ರೆಡಿ ಮಾಡಿದ್ನಲ್ಲ, ಅಲ್ಲಿ ಎಣ್ಣೆ ಹೊಡೆಯಕ್ಕೆ ಅಂತೇಳಿ ರೋಡಲ್ಲಿ ತಗೊಂಬಂದು ಕುಂಡಿಸ್ತಾ. ನಾನು ಆ್ಯಕ್ಟಿಂಗೇ ಮಾಡೋಕ್ಕೆ ಹೋಗಬಾರ್ದು ಅಂತ ಸುಮ್ಮನೆ ಡಿಸೈಡ್ ಆಗಿದೆ, ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದೆ. ಅಲ್ಲಿ ರೋಡೆಲ್ಲ ಕೂತ್ಕೊಂಡು ಅವನು ನಂದು ರಿಲೇಷನ್ಶಿಪ್ಪು ಮತ್ತು ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗೋಯ್ತು ಸರ್. POTಲ್ಲಿ ಸೇಮ್ ಅಣ್ಣ ತಂದೆ ಥರನೇ ಕ್ಯಾರೆಕ್ಟರ್ ಆಗೋಯ್ತು, ಲ್ಯಾಂಗ್ವೇಜು ಸೂಟ್ ಆಗಿಬಿಡ್ತು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ನಂದು ಗಿಲ್ಲಿ. ಅದು ಆ ಡೈಲಾಗ್ ಏನಿರುತ್ತೋ ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಅದನ್ನು ಮಾಡಿದಾದ್ಮೇಲೆ ತುಂಬ ಪಬ್ಲಿಕಲ್ಲಿ ತುಂಬ ರೆಸ್ಪಾನ್ಸ್ ಜಾಸ್ತಿ ಬಂತು. ಅಲ್ಲಿಗೆ ಸ್ಪೇಸ್ ಮಾಡಾಕಿದ್ರು. ಓ ಶಿರೋಮಣ ಅಂತ. ಓಹೋ ನೀನು ಊರಲ್ಲಿ ಮನೇಲೇ ಇದೆಯಾ, ಆ ಬಾಲು ನೀನು ಇಲ್ಲದಾಗ ಊರಲ್ಲೆಲ್ಲ ಹುಡುಕ್ತಾ ಇರ್ತೇನೆ ಅಂತ ಹೇಳ್ತಾನೆ. ಅವಾಗ ನಾನು ಆ ಡೈಲಾಗ್ ಕೇಳ್ತೀನಿ, ಯಾವ ಬಾಲು ಅಂತ ಹೇಳಿದಾಗ ಅವನು ಐ ಡೈಲಾಗ್ ಕೇಳ್ತಾನೆ. ಅವಾಗ ನಾನು ಅವ್ನು ಬಿಂದಿಗೆ ರಪ್ ಅಂತ ಹೊಡೆದ್ಬಿಟ್ಟು ಹಿಡ್ಕೊಬಿಟ್ಟಿದ್ನ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಕೇಳೋಂಥದ್ದು. ಆ ಥರ ಸಿಚುವೇಶನ್ ಸ್ಟಾರ್ಟ್ ಆಯಿತು. ಆ ಥರ ಸಿಚುವೇಶನ್ ಏನಿರುತ್ತೋ ಅದು ಸ್ಟಾರ್ಟ್ ಆದಮೇಲೆ ಅಲ್ಲಿಂದ ನನಗೂ ಅವ್ರಿಗೂ ಜರ್ನಿ ಸ್ಟಾರ್ಟ್ ಆಗಿದ್ದು. ಎಸ್, ಈಗ 7 ವರ್ಷದ ಒಂದು ಸ್ನೇಹದಲ್ಲಿ ಅವ್ರ ಮನೆಗೆಲ್ಲ ಹೋಗಿದ್ರಾ? ಹೋದಾಗೆಲ್ಲ ಏನಾಯಿತು ಅಂತ, ಹೋದಾಗ ಅವ್ರ ಮನೆಯವರೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾರೆ ನಿಮಗೆ ಅಂತ? ಇಲ್ಲ, ನನಗೆ ಎಸ್ಪೆಷಲಿ ಅವ್ರ ಮನೆಗೆ ಫಸ್ಟ್ ನನ್ನನ್ನು ಕರ್ಕೊಂಡೋದ. ಅದು ಸೀಕ್ವೆನ್ಸ್ ಹೆಂಗಿರುತ್ತಂದರೆ, ನಾನು ಅಲ್ಲಿಗೆ ಬರಲ್ಲ ಕಣೆ, ನಿಮ್ಮ ಊರಿಗೆ ಬರ್ಬೇಕಾದ್ರೆ ನಂಗೆ ನಾಟಿ ಕೋಳಿನೇ ಕುಯ್ಬೇಕು ನೀವು ಅಂತಂದು ಕಾಮಿಡಿಯಾಗಿ ತಗೊಂಡೆ. ಖಂಡಿತ ಕುಯ್ಸ್ತೀನಿ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಸೀದಾ ಕರ್ಕೋದು. ಹೋಗೋಷ್ಟರಲ್ಲಿ ಫಾರಮ್ ಕೋಳಿ ಕಟ್ ಮಾಡಿದೆ. ನೋಡಿ ಅಲ್ಲಿ ಹೆಂಗೆ ಕಾಮಿಡಿ ಮಾಡೋದು ಅಂತ ಹೇಳಿದ್ರೆ, ಸರ್ ನಾಟಿ ಕೋಳಿ ಸಿಗಲಿಲ್ಲ ಸರ್, ತಪ್ಪಿಸ್ಕೊಬಿಡ್ತು, ಅದಕ್ಕೆ ಇದನ್ನು ತೊಗೊಬಂದೀನಿ ಅಂತ ಹೇಳ್ಬಿಟ್ಟು ಊಟಕ್ಕೆ ಇಕ್ತಾ ಒಳಗಡೆ ಹೊಂಟೋದಕ್ಕೆ. ಯಾಕೆ ಗಿಲ್ಲಿ ನಟನ ಮೇಲೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಮತ್ತು ಅಷ್ಟೊಂದು ರಿಲೇಷನ್ಶಿಪ್ ಅಂದರೆ, ಅವರಮ್ಮ ಮನೆಗೆ ಹೋದ್ವಿ ನಾವು. ಅವರಮ್ಮ ಬಂದಾಗ ಸಾಮಾನ್ಯವಾಗಿ ಯಾರೇ ಹೋದ್ರು ಹೋಗಿ ಬನ್ನಿ ಈ ಥರ ಮಾತಾಡ್ತಾರೆ. ಅವ್ರು ನಾನು ಫಸ್ಟ್ ಕರೆದಿದ್ದೆ ಬಾಕುಸೆ ಒಳಗಡೆ ಅಂತಂದರು. ಬಾಕುಸೆ ಅಂದರೆ ನನಗೆ ಜೋಗಿ ಪಿಕ್ಚರ್ ನೆನಪಾಗ್ಬಿಡ್ತು. ನನಗೆ ಎಕ್ಸ್ಪೆಷಲಿ ನನಗೂ ಅಮ್ಮ ಇರಲಿಲ್ಲ, 20 ಇಯರ್ಸ್ ಆಯಿತು ಅಮ್ಮ ತೀರೋಗಿ. ಕನೆಕ್ಟ್ ಆಗಿಬಿಟ್ಟ ನನಗೆ. ಅದಾದಮೇಲೆ ನೆಕ್ಸ್ಟ್ ಊಟ ಎಲ್ಲ ಮಾಡಿದೆ. ಊಟ ಆದಮೇಲೆ ನನ್ನ ಕೈ ಹಿಡ್ಕೊ ಸೈಡಿಗೆ ಕರ್ಕೋದ್ರು ಅವರಮ್ಮ. ಅಪ್ಪ ನನ್ನ ಮಗ ಬೆಂಗಳೂರಲ್ಲಿದ್ದಾನೆ, ಏನಾದ್ರು ತಪ್ಪು ಮಾಡಿದ್ರೆ ನಿನ್ನ ರೂಮಲ್ಲಿ ಇರ್ತಾನಂತೆಲ್ಲ, ನಿನ್ನ ಜೊತೆ ಫ್ರೆಂಡ್ಶಿಪ್ಪಾಗಿ ಜಾಸ್ತಿ ಇದ್ದೀರಲ್ಲ, ನಿಮ್ಮ ವೀಡಿಯೋಗೆಲ್ಲ ನೀವೇ ಮಾಡ್ತೀರಿ, ಹಿಂಗಾಗಿ ಏನಾರು ಅಕಸ್ಮಾತ್ ತಪ್ಪು ಮಾಡೋ ನನ್ನ ಮನೆಯದು ಹೊಟ್ಟೆಗೆ ಹಾಕೊಳ್ಳಪ್ಪ, ಅವ್ನಿಗೆ ಸ್ವಲ್ಪ ಸಪೋರ್ಟ್ ಮಾಡು ನೀನು ಅಂತೇಳಿ ನನ್ನ ರಿಕ್ವೆಸ್ಟ್ ಮಾಡೋದು. ಆಗ ನನಗೆ ಇಲ್ಲಿನ ಒಬ್ಬ ಫ್ರೆಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಬ್ರದರ್ ಅಂತೇಳಿ ಆವಾಗಲೇ ಫಿಕ್ಸ್ ಆಗಿಬಿಟ್ಟೆ. ಅಲ್ಲಿಂದ ನಂದು ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗಿತ್ತು. ಈ ಹುಡುಗನ ಹತ್ರ ನಿಲ್ಲಬೇಕು, ಇವನು 100% ಕಲಾವಿದ ಆಗ್ತಾನೆ ಇವನು ಅಂತೇಳಿ ಅವನ ಜೊತೆ ನಾನು ನಿಂತೆ ಸರ್. ನಿಂತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ 7 ವರ್ಷದಲ್ಲಿ ಸಾಕಷ್ಟು ಚೇಂಜಸ್ ಹೊರಾಯ್ತು ನನಗೂ ಅವನಿಗೂ. ನಂದು ಯಾವುದೋ ಕಮಿಟ್ಮೆಂಟ್ ಇತ್ತು, ಸಮಥಿಂಗ್ ಹೋಗೋಕ್ಕಾಗಲಿಲ್ಲ. ಕಾಮಿಡಿ ಕಿಲ್ಲಡಿಗೆ ನಾವು ಅಲ್ಲಿಗೆ ಹೋದಾಗ ಇಬ್ಬರು ನಾವಿಬ್ಬರು ಹೋಗಿ ಅಪ್ಲಿಕೇಶನ್ ಹಾಕೋಣ ಅಂತ. ಇಬ್ಬರು ಹೋಗಿ ಅಪ್ಲಿಕೇಶನ್ ಹಾಕೋಣ ಅಂತ ಹೋದ ತಕ್ಷಣ ನಾವು ಮಧ್ಯದಲ್ಲಿ ಊಟ ಮಾಡಿರಲಿಲ್ಲ. ಸೀದಾ ಅಬ್ಬಯ್ಯನವ್ರ ಸ್ಟುಡಿಯೋಗೆ ಹೋದ್ವಿ. ಗಾಡಿ ತಗೋಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಒಳಗಡೆ ಎಂಟ್ರಿ ಕೊಡಬೇಕು. ಶರಣಪ್ಪ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಮೀಟ್ ಮಾಡಿಲ್ಲ, ಫಸ್ಟಿಂಗ್ ತಿರುಗಿದ್ವಿ, ಎಲ್ಲ ಟಿಫನ್ ಮಾಡ್ತಿದ್ರು. ಸರ್ ಟಿಫನ್ ಮಾಡ್ಬಿಡೋಣ ಬನ್ನಿ ಸರ್ ಅಂತೇಳಿ ಟಿಫನ್ ಮಾಡಿದ್ವಿ. ಟಿಫನ್ ಬೇಡ ಸುಮ್ಮನೆ ರೀ, ಯಾರು ಬೈದು ಬಿಡ್ತಾರೆ ಟಿಫನ್ಗೆ ಅಂದರೆ, ಬನ್ನಿರಿ ರೀ ಯಾರು ಬೈತಾರೆ ಅಂತೇಳಿ ಹೋಗಿ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ ಮಾಡ್ಕೊಂಡ್ಮೇಲೆ ಅಬ್ಬಯ್ಯ ನೋಡಿ ಸ್ಟುಡಿಯೋ ಸೂಪರ್ ಕಾಣಿಸ್ತು ನಮಗೆ.
ಅದಕ್ಕೆ ನಮ್ಮ ಸರಿಯಾಗಿ ಕಾಣಿಸ್ತಿರಲಿಲ್ಲ. ಆಯಿತು ಅಂತ ಹೇಳ್ಬಿಟ್ಟು ಟಿಫನ್ ಮಾಡೋ ಅಷ್ಟರಲ್ಲಿ ಯಾರೋ ಒಬ್ಬರು ಅಪ್ಲಿಕೇಶನ್ ಎತ್ಕೊಂಬಂದು ಆ ಹೊಸ್ದಾಗಿ ಯಾರ್ಯಾರು ಬಂದಿದ್ದೀರಿ ಅಂತ ಅಂದರು. ಸರಿ ನಾವೆಲ್ಲ ಬಂದಿದ್ದೀವಿ ಸರ್ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಅಪ್ಲಿಕೇಶನ್ ಫಿಲ್ ಮಾಡಿದ್ವಿ. ಅಪ್ಲಿಕೇಶನ್ನ ನಾನು ಫಿಲ್ ಮಾಡೋಣ ಅಂತ ನಂದೊಂದು ಎತ್ಕೊಂಡೆ, ಅವನೊಂದು ಎತ್ಕೊಂಡೆ. ಆವಾಗ ನಾನು ಸ್ವಲ್ಪ ಕಮಿಟ್ಮೆಂಟ್ ಇತ್ತಲ್ಲ, ನಾನು ಹೋಗೋದು ಬೇಡ ಅಂತೇಳಿ ಸ್ವಲ್ಪ ಫೋನ್ ಮಾಡಿಬಿಟ್ಟು ಡಿಸ್ಟರ್ಬ್ ಮಾಡಿಬಿಟ್ಟು ಅವನ ಅಪ್ಲಿಕೇಶನ್ ಫಿಲ್ ಮಾಡಿಲ್ಲ. ಸರ್ ನೀವೇ ಫಿಲ್ ಮಾಡಿಬಿಡಿ ನಿಮ್ಮ ಕೈಯಾರ ಅಂದ. ಸರಿ ಕೊಡಪ್ಪ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿದೆ. ಅಲ್ಲೂ ಹೇಳಿದೆ, ಇಲ್ಲಿ ಅಪ್ಲಿಕೇಶನ್ ನಾನು ಫಿಲ್ ಮಾಡ್ತಾಯಿದ್ದೀನಿ, ನೀನು 100% ಟ್ರೋಫಿ ಹೊಡಿತೀಯಮ್ಮ ಅಂತ. ಅಪ್ಲಿಕೇಶನ್ ನಾನೇ ಫಿಲ್ ಮಾಡಿ ನಾನೇ ಫೈಲ್ ಕೊಟ್ಟು ನನ್ನ ನಂಬರ್ನೇ ಕೊಟ್ಟೆ ಅವನಿಗೆ. ಅಲ್ಲೂ 100% ವಿನ್ ಆದ ಸರ್. ಅಲ್ಲಿಂದ ಬೇರೆ ಬೇರೆ ಬದುಕು ಹೆಂಗೆ ಚೇಂಜ್ ಆಯಿತು ನಿಮಗೆ ಗೊತ್ತು. ಅದು ನನಗೆ ಕಾಮಿಡಿ ಕಿಲಾಡಿಗಿಂದ ಹಂಗೆ ಪದ ಭರ್ಜರಿ ಬ್ಯಾಚುಲರ್ಸ್ಗೆ ಹೋದ ನೆಕ್ಸ್ಟ್ ಲೆವೆಲು, DKDಗೆ ಬಂದ ಅದು ನೆಕ್ಸ್ಟ್ ಲೆವೆಲ್. ಈ ಬಿಗ್ ಬಾಸಲ್ಲಿ ಬಂದು ಕೂತಿದ್ದಾನೆ. ಎಸ್, ಈಗ ಅವರ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಎಲ್ಲ ಹೆಂಗಿತ್ತು ಸರ್? ಬಿಕಾಸ್ ಹೇಳಿದ್ರೆ ನೀವು ಅವ್ರು ಬಂದಾಗ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಿದ್ರು, ಅದ್ರ ಜೊತೆಗೆ ಬೈಕ್ ತೊಗೋಬೇಕಾದ್ರೆ ದುಡ್ಡು EMI ಅದು ಅನ್ನೋದು. ಅದಾದ ನಂತರ ನೀವು ಬೈಕೆಲ್ಲನೂ ಇದು ತೊಗೊಂಡು ಇದು ಮಾಡಿಸ್ಮೇಲೆ 1.5 ವರ್ಷಕ್ಕೆ 24 ಲಕ್ಷದ ಕಾರ್ ತೊಗೊಂಡ್ರು. ಅದಾದ ನಂತರ ಈ ಕಡೆ ಊರಿಗೆಲ್ಲ ಹೋದಾಗ ಹೆಂಗೆ ಮಾತಾಡ್ತಿದ್ರು, ಲೈಕ್ ಏನಂತಂದರೆ ಅವ್ರು ಈ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತಿದ್ರಾ ಇಲ್ವಾ, ಅಥವಾ ಶೇರ್ ಮಾಡ್ಕೊಳ್ತಿರ್ಲಿಲ್ವಾ? ಊಟಕ್ಕೆ ಇಲ್ಲದೆ ಇರೋವಂಥದ್ದೆಲ್ಲ ಮನೆಯವ್ರ ಹತ್ರ ಅವರು ಅಂತ. ಇಲ್ಲ ಅವನು ಯಾರ ಹತ್ರನೂ ಶೇರ್ ಮಾಡ್ಕೊತಿರಲಿಲ್ಲ. ಯಾಕೆ ಅಂದರೆ ಅವ್ರ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡೋರು. ಅವ್ರ ಅಕ್ಕ ಇಂಜಿನಿಯರ್ ಮಾಡಿದ್ದಾರೆ, ಅವರು ಸ್ವಲ್ಪ ಫೈನಾನ್ಸಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ನನ್ನ ಅಕೌಂಟ್ಗೆ 1-2 ಸರಿ ಹಾಕಿದ್ರು ದುಡ್ಡು ಅವರು. ಗೂಗಲ್ ಪೇ, ಫೋನ್ಪೇ ನನಗೆ ಮಾಡಿಸೋದು, ನಾನು ಡ್ರಾ ಮಾಡಿಕೊಡ್ತಿದ್ದೆ. ಅವಾಗ ಎಲ್ಲರೂ ಇದ್ದರೆ ಸರ್ ಅಕೌಂಟಿಗೆ ದುಡ್ಡು ಬಂದಿದೆ ನೋಡಿ, ಹ್ಞೂ ಅಂತ ಹೇಳಿದ್ರೆ ಇಮಿಡಿಯೇಟ್ ಬಂದುಬಿಡಿ ಅಂತ ಕೇಳೋದು. ನಾನು ಎಲ್ಲೋ ಇರ್ತಿದ್ದೆ, ಇದೆಲ್ಲ ಆಗೋದು ಬೇಡಪ್ಪ ಅಂತ ಹೇಳ್ಬಿಟ್ಟು ನಾನು ಅಕೌಂಟ್ ಓಪನ್ ಮಾಡಿಸಿದ್ಮೇಲೆ ಅವನೇ ಅಕೌಂಟಿಗೆ ಹಾಕೋತಿದ್ದ. ಅವತ್ತು ಸಣ್ಣದು ವೀಡಿಯೋಸ್ ಎಲ್ಲ ಮಾಡಿದ್ರು. ಪಾಪ ಅವ್ನಿಗೆ ಏನೂ ಇರಲಿಲ್ಲ ಸರ್, ಜೀರೋಲಿದ್ದ ಪಾಪ ಅವನು. ಏನಂದ್ರೆ ಏನು ಇರಲಿಲ್ಲ. ಇಲ್ಲಿ ಒಂದು ಚಿಕ್ಕದೊಂದು ರೂಮಲ್ಲಿ ಅಗ್ಗೆರಲ್ಲಿ ಇದ್ದಿದ್ದಾಗ. ಅದಾದಮೇಲೆ ಕಾಮಿಡಿ ಕಿಲಾಡಿಗೆ ಒಳಗೆ ಹೋದ್ಮೇಲೆ ಒಂದು ಬದುಕು ಬೇರೆ ರೀತಿ ಚೇಂಜಸ್ ಆಗಿದ್ದು. ಅದಾದಮೇಲೆ ನೆಕ್ಸ್ಟು ನಾವು ಈ ವೀಡಿಯೋಸ್ಗಳು ಮಾಡ್ತೀವಲ್ಲ, ಆಗ ಧಮಾಕ ಪ್ರೊಡ್ಯೂಸರ್ ಸುನಿಲ್ ಸರ್ ಇದ್ದಿರಲ್ಲ, ಅವ್ರು ಹೆಲ್ಪ್ ಮಾಡ್ತಿದ್ರು ನಮಗೆ. ಫೈನಾನ್ಸಲ್ಲಿ ಏನಿರುತ್ತೋ ಅದನ್ನೆಲ್ಲ ಹೆಲ್ಪ್ ಮಾಡಿದ್ವಿ. 4 ಎಪಿಸೋಡು PO2 ನಲ್ಲಿ ಮೂಳೆ ಅಂತ ನಲ್ಲಿ ಮೂಳೆ ಭಾಳ ಅದ್ರದ್ದು ಅನುಭವನೇ ಭಾಳ ರೋಚಕ ಬಿಡಿಯೋದು. ಅದು ನಲ್ಲಿ ಮೂಳೆ ಮತ್ತು ರಾಂಗ್ ಸೈಡ್ ರಂಗನಾಥ, ಹೆಣ ಮಡಿಕ ಗಲಾಟೆ ಮಾಡ್ತೀವಿ ಇಬ್ಬರು. ಅದಾದಮೇಲೆ ರೋಲೆಕ್ಸ್ ರಾಜಣ್ಣ ಎಲೆಕ್ಷನ್ ಟೈಮಲ್ಲಿ ಹೆಂಗಾಗುತ್ತೆ ಆ ಥರದ್ದು ಮಾಡೋಣ. ಸೊ ಈ ಥರ ಸಿಚುವೇಶನ್ ಎಲ್ಲ ಮಾಡ್ತಾಯಿದ್ವಿ. ಅದೆಲ್ಲ ಮಾಡಾದ್ಮೇಲೆ ಒಂಥರ ಜಾಸ್ತಿ ಚೇಂಜ್ ಓವರ್ ಅದು. ಆಮೇಲೆ ನನಗೆ ಎಲ್ಲನೂ ಹೇಳ್ಕೊತಿದ್ದೆ ಪರ್ಸ್ನಲಾಗಿ. ನನಗೇನಾಗುತ್ತೆ ಅಂದ್ರೆ ನೋಡಿ, ಇವತ್ತಿಗೆ ತುಂಬ ಫೀಲ್ ಆಗಿಬಿಡುತ್ತೆ ನಮಗೆ ಅದನ್ನೆಲ್ಲ ನೆನೆಸ್ಕೊಂಡಾಗ. ನಾವು ಕೊರೋನಾ ಟೈಮಲ್ಲಿ ಹೆಚ್ಚು ಕಮ್ಮಿ 2019 ಪರಿಚಯ ಆಗಿದ್ವಿ ನಾವು ಅವರು ಗಿಲ್ಲಿ ಇಬ್ಬರು. 2019 ಸಿಚುವೇಶನ್ ಬೇರೆ. ಹೋದರೆ ಊರಿಗೆ ಸೆಟ್ಲ್ ಆಗಬೇಕು, ಇಲ್ಲ ಬೆಂಗಳೂರಲ್ಲಿ ಇರಬೇಕು, ಎರಡೇ ಆಪ್ಷನ್ ಬಂದಿದೆ. ಕೋವಿಡ್ ಟೈಮು ಫಸ್ಟ್ಗೂ ನಿಮ್ಗೆ ಏನಾಯಿತು, ಕೊರೋನಾ ಬಂದಾಗ ಏನಾಗುತ್ತೆ, ಅಕೌಂಟಲ್ಲಿ ಸ್ವಲ್ಪ ದುಡ್ಡು ಗಿಡ್ಡು ಇರುತ್ತೆ, ಎಲ್ಲ ಆಗೋಯ್ತದೆ ಸರ್. 2020 ಬತ್ತಲ್ಲ ಕೊರೋನಾ, ಇದು ಯಾರಿಗೂ ಬರೋದು ಬೇಡ, ಕಷ್ಟ. ಹಂಗೆ ಆಗ್ಬಿಡ್ತು. ಏನು ಕಡೆ ನೋಡಿದ್ರು ಹೆಣ ಸುಡೋಕ್ಕೂ ಜಾಗ ಇಲ್ಲ, ಹಂಗೆ ಆಗ್ಬಿಡ್ತು. ನಾವು ಬೆಂಗಳೂರು ತಲುಪ್ತೀವಿ, ಬೆಂಗಳೂರಿಂದ ಊರು ತಲುಪ್ತೀವಿ, ಈ ಥರ ಸಿಚುವೇಶನ್ ಆಗ್ಬಿಡ್ತು. ಆ ಥರ ಸಿಚುವೇಶನ್ ಇದ್ದು ಮತ್ತೆ ಹೋದ್ವಿ, ಹೆಂಗೆ ಮಾಡಿ ಅಟ್ಲೀಸ್ಟ್ ಊರಿಗೆ ಹೋದ್ವಿ. ಊರಿಂದ ಬಂದಿದ್ದೀವಿ, ಮನೇಲಿರೋಂಥ ರೇಸಿನೆಲ್ಲ ಹುಳು ಆಗ್ಬಿಟ್ಟಿದ್ದು 3 ತಿಂಗಳಿಗೆ. ಅಕ್ಕಿ ಮತ್ತು ರಾಗಿ ಹಿಟ್ಟು, ಅದು ಬಿಟ್ಟರೆ ಸಾಂಬಾರು ಪೌಡ್ರು ಇವೆಲ್ಲ. ಸೊ ಆ ಸಿಚುವೇಶನ್ ನನ್ನ ಗಾಡಿ ಇತ್ತು, ಗಾಡಿಯಿಂದ ಬಂದುಬಿಟ್ಟು ಅವನು 1-2-3 ದಿನ ಆದಮೇಲೆ ಬಂದ. ಅದು ಬಂದಾದಮೇಲೆ ಬೆಂಗಳೂರಲ್ಲಿ ನಾನು ಎಲ್ಲನೂ ತೊಗೋಗಿ ಚೆಲ್ಬಿಟ್ಟು ನೆಕ್ಸ್ಟ್ ಇನ್ನು ಸಂಪಾದನೆ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ಕೆಲಸನೂ ಇಲ್ಲ, ಪೇಮೆಂಟು ಇಲ್ಲ, ದುಡ್ಡು ಕೊಡೋರು ಇಲ್ಲ, ನಮಗೆ ಹೆಂಗಿರಬೇಕು? ಅದಾದಮೇಲೆ ನೆಕ್ಸ್ಟು ನಿಂತ್ಕೊಳ್ಳೋಣ ಸರ್, ಅದು ಏನಾಗುತ್ತೋ ಗೊತ್ತಿಲ್ಲ, ಸತ್ತರೆ ಸಮಾಧಿ ಬದುಕರೆ ಸಾಧನೆ ಸರ್, ನಿಂತೇ ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಸರ್ ನಿಂತ್ಕೊಳ್ಳೋಣ ಅಂತೇಳಿ ಒಂದು ಟೈಮಲ್ಲೂ ಒಂದು ದಿನ ನನ್ನ ರೂಮಲ್ಲಿ ನಾನು ಅಡುಗೆ ಏನೂ ಮಾಡಿರಲಿಲ್ಲ. 4 ಲೋಟಕ್ಕೆ ಇದು ರಾಗಿ ಹಿಟ್ಟು ಹಾಕ್ಬಿಟ್ಟು ಅಂಬ್ಲಿ ಮಾಡಿದ್ದೆ. ಅಂಬ್ಲಿ ಮಾಡಿ ನಾನೊಂದೆರಡು ಲೋಟ ಕುಡಿದ್ಬಿಟ್ಟು ಸುಮ್ಮನೆ ಇದ್ದೆ. ಅಷ್ಟೊತ್ತಿಗೆ ಫೋನ್ ಮಾಡಿದೆ, ಇವನು ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್. ಸರ್ ಎಲ್ಲಿದ್ದೀರಿ, ನಾನು ಬರ್ತೀನಿ ಅಂತ. ಅವ್ನು ಬಂದ, ನಡ್ಕೊಂಡು ಬಂದ, ಅಷ್ಟು ನಡ್ಕೊಬಂದು ಡೋರ್ ಓಪನ್ ಮಾಡೋದಕ್ಕೆ ಅವ್ನು ಕಣ್ಣು ನೋಡೋದಕ್ಕೆ ಗೊತ್ತಾಗ್ಬಿಡುತ್ತೆ ನನಗೆ ಇವ್ನು ಗಸ್ಪಾಗಿದೆ ಅಂತ. ನನ್ನ ಹತ್ರ ಏನಿಲ್ವಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಸರ್ ಅಡುಗೆ ಏನು ಮಾಡಿದ್ದೀನಿ ಅಂತ ನಾನು ಕೇಳಿದೆ. ಇಲ್ಲಮ್ಮ ರಾಗಿ ಅಂಬ್ಲಿ ಮಾಡಿದ್ದೀನಿ, ಸ್ವಲ್ಪ ಡಯಟ್ ಮಾಡ್ತಿದ್ದೀನಿ ಅಂತ ನಾನು ಹೇಳ್ಕೊಬೇಕಲ್ಲ. ಆಮೇಲೆ ಒಂದು ಕೆಲಸ ಮಾಡಿ ಸರ್, ನನಗೂ ಇದೆಯಾ ಸರ್ ಅಂತ ಕೇಳಿದೆ. ಇದೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಕುಡಿಯೋಕೆ ಮಡಗಿದ್ದೀನಿ, ತಗೊಳ್ಳಿ ಕುಡೀರಿ ಅಂತೇಳಿ ಕೊಟ್ಟೆ. ಅದನ್ನು ಕುಡಿದು ಹಂಗೆ ಮಲಗಿದೆ ಸರ್. ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದು, ಗಿಲ್ಲಿ ಇವತ್ತು ನಾವು ರಾಗಿ ಅಂಬ್ಲಿ ಕುಡಿತೀವಿ, ಫ್ಯೂಚರಲ್ಲಿ ನಾವು ರಾಜನ ಥರ ತಿನ್ನಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ಹೇಳ್ಕೊಂಡು ಒಂದು ಚಾಪೆ ಹಾಸ್ಕೊಂಡು ಮಲಗಿದ್ವಿ. ನಿಜವಾಗ್ಲೂ ಆ ಫೋಟೋಸ್ ಎಲ್ಲ ನನ್ನ ಹತ್ರ ಇನ್ನೂ ಐತೆ. ಆ ಚಾಪೆಯಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ 8 ಜನ ಮಲಗಿದ್ವಿ ಸರ್ ಆ ಸಿಚುವೇಶನ್ಲಿ, ಚಿಕ್ಕ ಚಾಪಲ್ಲಿ. ಅದು ಆಮೇಲೆ ಗಿಲ್ಲಿ ಜೊತೆಲಿ ನಾನು ಒಂದೇ ತಟ್ಟೆಯಲ್ಲಿ ತಿಂದಿದ್ದೀನಿ, ಒಂದೇ ಬೆಡ್ಶೀಟ್ ಹೊದ್ಕೊಂಡಿದ್ದೀವಿ, ಒಂದೇ ದಿನ ತೊಗೊಂಡಿದ್ದೀವಿ, ಒಂದೇ ಚಾಪೆ ಮೇಲೆ ಮಲಗಿದ್ದೀವಿ. ಅವನ ಜೊತೆ ನನ್ನ ಜರ್ನಿ ಇದೆಯಲ್ಲ, ಇದು ಅಮೋಘ, ಅದು ವರ್ಣನೆ ಮಾಡೋಕ್ಕಾಗಲ್ಲ ಗಿಲ್ಲಿ ಜೊತೆಲಿರೋಂಥ ಜರ್ನಿ. ಸೊ ಆ ಥರ ಸಿಚುವೇಶನ್ಗಳನ್ನೆಲ್ಲ ನಾನು ತುಂಬ ಬೆನ್ನಿಂದ ನಿಂತ್ಕೊಂಡಿದ್ದೆ. ಈಗ ಗಿಲ್ಲಿಯವರ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಹೈಪಲ್ಲಿದೆ. ಬಿಗ್ ಬಾಸ್ಗೆ ಹೋದ್ಮೇಲಂತೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾರೆ. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಮೆಂಟ್ ನೋಡಿದ್ರು ಕೂಡ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು. ಸೊ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯವರ ಆಟ ಹೇಗಿದೆ ಅಂತ. ಇಲ್ಲಿ ಬಿಗ್ ಬಾಸಲ್ಲಿ ಗಿಲ್ಲಿಯವ್ರ ಆಟ ಹೇಗಿದೆ ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲೇ ಗೊತ್ತಾಗುತ್ತಲ್ಲ ಸರ್. ಅವನು ಒಂದೇ ಒಂದು ಲೈನ್ ಹೇಳಬೇಕು ಅಂತ ಹೇಳಿದ್ರೆ ಗಿಲ್ಲಿ ಬಗ್ಗೆ,
ಅವನು ಬಿಗ್ ಬಾಸಲ್ಲಿ ಆಟ ಆಡ್ತಿದ್ದೀನಲ್ಲ, ಇದೊಂದು ಒನ್ ಮ್ಯಾನ್ ಶೋ ಅಂತ ಸುಮಾರು ಜನ ಕಮೆಂಟ್ ಆಗ್ತಾರೆ. ನಿಜ ಅದು. ಈಗ ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ ಏನು ಅಷ್ಟೊಂದು ರಿದಮ್ ಇರಲಿಲ್ಲ ಅಂತ ನಾನೇ ಹೇಳ್ಕೊತೀನಿ. ಹೌದು, ಮಜಾ ಇರಲಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಗಿಲ್ಲಿ 3 ತಿಂಗಳು 4 ತಿಂಗಳು ಒಳಗಡೆ ಇರಬೇಕಾದ್ರೆ ಅದು ಸಾಮಾನ್ಯ ಅಲ್ಲ ಸರ್. ಮೈಂಡ್ ಸೆಟ್ಗಳೆಲ್ಲ ಚೇಂಜ್ ಆಗುತ್ತೆ. ಆಮೇಲೆ ತುಂಬ ಪೇಷನ್ಸ್ ಬೇಕಾಗುತ್ತೆ. ಅವನು ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಆಡ್ತಾನಲ್ಲ, ಅದು ವೆರಿ ಗ್ರೇಟ್. ಆಮೇಲೆ ಯಾರ ಮನಸ್ಗೂ ನೋವು ಮಾಡಿದಿರೋಂಥ ವ್ಯಕ್ತಿ ಗಿಲ್ಲಿ. ಯಾರ ಮನಸ್ಸಿಗೆ ನೋವು ಮಾಡಿದ್ದಾನೆ. ಅಕಸ್ಮಾತ್ ನೋವು ಆದರೂ ಇಮಿಡಿಯೇಟ್ ಮಲಗಬೇಕಾದಾಗ ಹೋಗಿ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತಾನೆ, ಕೈ ಮುಗಿದ್ಬಿಟ್ಟು ತಪ್ಪಾಯ್ತಣ್ಣ ಅಂತ. ಸೊ ಅಂಥ ದೊಡ್ಡ ಮನಸ್ಸಿರೋಂಥ ವ್ಯಕ್ತಿ ಅವನು. ಸೊ ಹಾಗಾಗಿ ಕನಿಷ್ಠ ಪಕ್ಷ ನಾನು ಹೇಳ್ತಿದ್ದೀನಿ, ಗೆಲ್ಲೇಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಗೆಲ್ಲಬೇಕು ಅವನು. ಎಸ್, ಈಗ ಬಿಗ್ ಬಾಸ್ ಮನೇಲಿ ಏನಂತಂದ್ರೆ ಒಂದಷ್ಟು ಜನ ಮಾತನಾಡ್ಕೊಳ್ತಿರ್ತಾರೆ, ಹೆಂಗಪ್ಪ ಪ್ರತಿ ಸಲ ಏನೋ ಒಂದು ಮಾತಾಡ್ತಿರ್ತಾರೆ, ಮಾತು 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 ಅಂತ ಆಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ನಿಮಗೆ 7 ವರ್ಷಗಳ ಒಂದು ಫ್ರೆಂಡ್ಶಿಪ್ ಜರ್ನಿಯಲ್ಲಿ ನಿಮಗೆ ಏನೋ ಗುರು ಇಷ್ಟೊಂದು ಮಾತಾಡ್ತಾನೆ ಅಂತ ಏನೋ ಯಾವತ್ತಾದರೂ ಅನಿಸಿದ್ಯಾ ಆ್ಯಸ್ ಎ ಫ್ರೆಂಡ್ ಆಗಿ ನಿಮಗೆ ಅಂತ? ಇಲ್ಲ, ನನಗೆ ಒಂದು ಸರಿ ನಾವೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಯಾವ ಥರ ಅಗ್ರಿಮೆಂಟು ಅಂತ ಹೇಳಿದ್ರೆ, ಮಾಮೂಲಿ ಪೇಪರ್ ಮೇಲೆಲ್ಲ ಬರೀ ನಾವಿಬ್ಬರೇ ಅಗ್ರಿಮೆಂಟ್ ನೋಡಿ, ನಾವು ಲವ್ ಬಗ್ಗೆ ಮಾತಾಡೋಂಗಿಲ್ಲ, ಹುಡುಗಿರ ಬಗ್ಗೆ ಮಾತಾಡಬಾರ್ದು. ಇವೆರಡು ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಫಸ್ಟು. ನಾನು ಅಲ್ಲಿ ಲವ್ ಮಾಡಿದ್ದೀನಿ, ನಾನು ಹಂಗೆ ಲವ್ ಮಾಡಿದ್ದೀನಿ, ಹಿಂಗೆ ಇದು ಮಾತಾಡಬಾರ್ದು. ಯಾಕೆ ಅಂತ ಹೇಳಿದಾಗ, ನಾವು ಅದನ್ನು ಮಾತಾಡ್ತೀವಿ ಅಂದಾಗ ಲೂಸ್ ಸ್ಟಾಕ್ ಆಗುತ್ತೆ. ನನ್ನ ಲೈಫಲ್ಲಿ ಹಂಗಿತ್ತು ಹಿಂಗಿತ್ತು, ಇದೇನು ಮಾತಾಡಬಾರ್ದು ಅಂತೇಳಿ ಅಗ್ರಿಮೆಂಟ್ ಆಗಿತ್ತು. ಅವ್ನಿಗೆ ತುಂಬ ಏನಪ್ಪ ಅಂದರೆ, ನಾನು ಮಾಡೋ ಮುದ್ದೆ, ಚಿಕನ್ ಸಾಂಬಾರು, ಮಟನ್ ಸಾಂಬಾರು ತುಂಬ ಇಷ್ಟ ಅವನಿಗೆ. ಎಲ್ಲಿದ್ದರೂ ನಾನು ರೂಮಿಗೆ ಬಂದುಬಿಡ್ತಿದ್ದೆ, ಇಲ್ಲೇ ಮಲ್ಕೊತಿದ್ದೆ, ಇದೇ ಜಾಗದಲ್ಲಿ ಮಲ್ಕೊಳ್ಳೋದು. ಇದೇ ಮಲ್ಕೊಂಡು ನಲ್ಲಿ ಮೊಳೆ ಹುಟ್ಟಿದ್ದು ಇದೇ ಸ್ಪಾಟು. ಇಬ್ಬರು ಕೂತ್ಕೊಂಡ್ರೆ ಒಂದು 12 ಗಂಟೆ 12ವರೆಗೆ ಎದ್ದಾದ್ಮೇಲೆ ಇಮಿಡಿಯೇಟ್ ಸರ್ ಒಂದು ತಾಟ್ ಬಂದಿದೆ ಇದ್ರಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಕೂತ್ಕೊಂಡು ರಪ್ಪ ಅಂತ ಹಂಗೆ ಡಿಸ್ಕಷನ್ ಮಾಡಿ ರಪ್ಪ ಅಂತ ಬರೆದ್ವಿ ಅದನ್ನು. ಅದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗೋಯ್ತು ನಲ್ಲಿ ಮಳೆ. ಸೊ ಹಾಗೆ ನಾವು ಯಾವತ್ತೂ ಲೂಸ್ ಟಾಕ್ ಮಾತಾಡಬಾರ್ದು ಸರ್ ಅಂತೇಳಿ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಏನಾಗುತ್ತೆ ಅಂದರೆ, ಅವನು ಕಂಟೆಂಟು ಡೈಲಾಗು ಯಾವಾಗ ಯೋಚನೆ ಮಾಡಿದ್ರು ಅದನ್ನೇ ಹೇಳೋದು ಅವನು. ಅದು ಬಿಟ್ಟರೆ ಏನು ವೇಸ್ಟ್ ಮಾತಾಡ್ತಿರಲಿಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅದು ಬಿಟ್ಟಾದಮೇಲೆ ನನಗೆ ಓಕೆ, ಇದು ಮಾಸ್ಟರ್ ಪೀಸ್ ಆಗುತ್ತಪ್ಪ ಫ್ಯೂಚರಲ್ಲಿ ಅಂತ ಗೊತ್ತಾಗಿತ್ತು. ಹಾಗಾಗಿ ನಾನು ಸುಮಾರು ತಿದ್ದಿದ್ದೀನಿ ಅವನ್ನ. ಕಾಮಿಡಿ, ಫುಲ್ ಕಾಮಿಡಿ, ಎಲ್ಲಿ ಹಂಗಿರಬೇಕು, ಈಗಿರ್ಬೇಕು, ಇಲ್ಲಿ ಹಂಗಿರಬೇಕು ಅಂತೇಳಿ ಸುಮ್ಮನೆ. ಯಾಕಂದರೆ ಅವನು ತುಂಬ ಚೈಲ್ಡ್ ಏಜು, ಅದು ಹಂಗಾಗ್ಬಿಡುತ್ತೆ. ಯಾಕಂದರೆ ಅವ್ನಿಗೆ ನನ್ನ ಪರಿಚಯ ಆದಾಗ ಒಂದು 20-23 ವರ್ಷನೇ ಆಗಿತ್ತು ಅವನಿಗೆ. 7 ಇಯರ್ಸ್ ಅಂದರೆ ಈಗ 30 ಇಯರ್ಸ್ ಅಂದರೆ ಅಷ್ಟೇ, 29-30 ವರ್ಷ ಅವನಿಗೆ. ಅವಾಗ ಒಂದು ಸ್ವಲ್ಪ ಮನಸ್ಸು ಗೊತ್ತಲ್ಲ, ಚಂಚಲೆ ಮನಸ್ಸು. ಹಂಗಾಗ್ಬಿಟ್ಟು ಒಂದೊಂದು ಟೈಮ್ಗಳಲ್ಲಿ ಹಂಗೆ ಆಡ್ಬಿಡೋ, ನಾನು ಹಂಗೆಲ್ಲ ಆಟ ಆಡೋಕೆ ಹೋಗ್ಬೇಡಮ್ಮ ಬಾ ಅಂತ ಹೇಳ್ಬಿಟ್ಟು ಕರ್ಕೊ ಹೋಗುವಂಥದ್ದು. ಬಟ್ ನಾನು ಏನೇ ಬೈದರು, ಎಕ್ಸ್ಪೆಷಲಿ ಗಿಲ್ಲಿನ ಅತಿ ಹೆಚ್ಚು ಬೈದಿರೋ ವ್ಯಕ್ತಿ ಯಾರು ಇದ್ದರೆ ನಾನೇ. ಗಿಲ್ಲಿ ಅವ್ರಿಗೆ ಲವ್ ಆಗಿದೆಯಾ, ಗರ್ಲ್ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ ಅಂತ? ಇಲ್ಲ, ನಾನು ಎಕ್ಸ್ಪೆಷಲಿ ಗರ್ಲ್ ಫ್ರೆಂಡು ಲವ್ ಬಗ್ಗೆ ನೀವು ಮೊದಲೇ ಹೇಳ್ಬಿಟ್ಟೆ ಅದನ್ನು. ನಾನು ಲವ್ ಬಗ್ಗೆ, ಗರ್ಲ್ಸ್ ಫ್ರೆಂಡ್ ಬಗ್ಗೆ ಮಾತಾಡಬಾರ್ದಂತ ಬ್ರೇಕ್ ಹಾಕ್ಬಿಟ್ಟಿದ್ದೆ ನಾನು ಕೇಳ್ತೀನಿ ಅಂತಲೇ ನೀವು ಮೊದಲೇ ಈ ಥರ ಹೇಳ್ತಿದ್ದೀರಾ ಅಂತ? ಇಲ್ಲ, ನನಗೆ ಅದು ಯಾಕಂದರೆ ಅವ್ರ ಲೈಫಲ್ಲಿ ಅದು ಇರ್ಬೋದು. ಯಾಕಂದರೆ ನಾನು ಗಿಲ್ಲಿ ಕ್ಲಾಸ್ಮೇಟ್ ಅಂತೂ ಅಲ್ಲ. ಗಿಲ್ಲಿ ಬೆಂಗಳೂರು ಬಂದಮೇಲೆ ಪರಿಚಯ ಆಗಿರ್ಬೋದು, ಗಿಲ್ಲಿ ಕ್ಲಾಸ್ಮೇಟ್ ಅಲ್ಲ. ಅವ್ರ ಲೈಫಲ್ಲಿ ಪ್ರತಿಯೊಬ್ಬರ ಲೈಫಲ್ಲಿ ಅದು ಆಗಿರುತ್ತೆ ಸರ್. ಆ ಒಂದು ಏಜಲ್ಲಿ ಅದೊಂದು ಮೇಲಿಗೆ ಬರುತ್ತೆ, ಅದೊಂದು ಏನು ಹೇಳ್ತಾರಲ್ಲ ಆ ಥರದ್ದೊಂದು ಅನುಭವಗಳಾಗುತ್ತೆ, ಅದಾಗಿರ್ಬೋದು. ಬಟ್ ನನ್ನ ಹತ್ರ ಏನೋ ಜಾಸ್ತಿ ಶೇರ್ ಬರ್ಬೇಕಾದ್ರೂ ನಾನು ಅದು ಹೇಳಿದ್ದೀನಿ, ಇದೆಲ್ಲ ಮಾತಾಡ್ಬಾರ್ದಮ್ಮ ನೀನು ಅಂತ. ಯಾಕಂದರೆ ಅವ್ರು ಒಂದು ಸ್ವಲ್ಪ ನಾನು ಕೇಳ್ತೀನಿ ಅಂತ ಗೊತ್ತಾದರೆ ಇಷ್ಟು ಹೇಳ್ಬಿಡ್ತಾನೆ. ಹಾಗಾಗಿ ಅದನ್ನು ಮೊದಲೇ ಅಗ್ರಿಮೆಂಟ್ ಆಗಿಬಿಟ್ಟು ಬಿಟ್ಬಿಟ್ಟಿದ್ದೀನಿ ನಾವು. ಸೊ ಆ ಥರ ಗಿಲ್ಲಿ ಒಂದಮೇಲೆ ನಾನು ಎಲ್ಲೋ ಒಂದು ಕಡೆ ನನಗೆ ಗಿಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು, ಎಲ್ಲರೂ ಗಿಲ್ಲಿ ನಟ ಅಂತಾರೆ. ನಾನು ಹೇಳೋದೇನು ಹೇಳಿ, ಒಳ್ಳೆ ನಟ, ನನ್ನ ಗೆಳೆಯ ಒಳ್ಳೆ ನಟ. ಈಗ ಬಿಗ್ ಬಾಸ್ನಲ್ಲಿ ಏನಂತಂದರೆ, ಗಿಲ್ಲಿ ಅವ್ರಿಗೆ ಒಂದಷ್ಟು ವರ್ಗ ಇಷ್ಟಪಡ್ತಾರೆ, ಇನ್ನೊಂದಷ್ಟು ವರ್ಗ ಇಷ್ಟಪಡಲ್ಲ. ಬಿಕಾಸ್ ಯಾಕೆಂತಂದರೆ, ಒಂದು ಕಾಮಿಡಿ ಮಾಡ್ತಿದ್ದಾರೆ ಅಂತಂದರೆ ಇಡೀ ಕರ್ನಾಟಕ ನಗುತ್ತೆ ಅವ್ರ ಕಾಮಿಡಿಗೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ತುಂಬ ತೀರಾ ಪರ್ಸ್ನಲ್ ವಿಚಾರಗಳಲ್ಲಿ ಕಾಮಿಡಿ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ, ನಿಮ್ಮ ಗಮನಕ್ಕೂ ಬಂದಿರುತ್ತೆ ಅದು. ಸೊ ಆ ಥರ ಅಂದಾಗ ಯಾಕಪ್ಪ ಎಲ್ಲ ಒಂದು ಕಡೆ ಅನಿಸುತ್ತೆ ನಿಮಗೂ, ತುಂಬ ತೀರಾ ಪರ್ಸ್ನಲ್ ಆಗಿ ಕಾಮಿಡಿ ಮಾಡಿದ್ರೆ ಅವರ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಸನ್ನಿವೇಶಗಳಿರುತ್ತೆ, ಅದನ್ನೆಲ್ಲ ತೊಗೊಂಡು ನಾವು ಕಾಮಿಡಿ ಮಾಡಬಾರ್ದು ಅನ್ನೋವಂಥದ್ದು? ಇಲ್ಲ ಸರ್, ಈಗ ಆ ಬಿಗ್ ಬಾಸ್ ಅನ್ನೋದೇ ಒಂದು ಎಂಟರ್ಟೈನ್ಮೆಂಟ್ ಸರ್, ನಾನು ಹೇಳ್ಕೊಳ್ಳೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಅವ್ನು ಕಾಮಿಡಿ ಮಾಡ್ತಾನೆ. ಅವ್ನು ಮಾಡೋದ್ರಿಂದ ಕೆಲವ್ರ ಮನಸ್ಸು ನೋವಾಗಿದೆಯೋ ಅಥವಾ ನೋವಾಗಿದಿರೋದೋ ಗೊತ್ತಿಲ್ಲ. ನೀವು ಫಸ್ಟೇ ಹೇಳಿದ್ರಿ ಕೆಲವರಿಗೆಲ್ಲ ಬೇಜಾರಾಗೋ ಥರ ಮಾತಾಡ್ಬಿಡ್ತೀನಿ ಅಂತ. ಇಡೀ ವರ್ಲ್ಡಲ್ಲಿ ಹೋಗಿ ನೀವು ಎಲ್ಲರಿಗೂ ಇಷ್ಟ ಆಗೋಂಥ ಒಬ್ಬ ಮನುಷ್ಯನ ತೋರಿಸಿ ನೋಡೋಣ. ಇಡೀ ಜಗತ್ತಲ್ಲಿ ಎಲ್ಲರಿಗೂ ಇಷ್ಟ ಆಗಬೇಕು ಆ ಮನುಷ್ಯ ತೋರಿಸಿ, ಯಾರನ್ನಾರು ಹೋಗಲಿ. ಎಲ್ಲರಿಗೂ ಇಷ್ಟ ಆಗೋದು ಇವ್ರು ತೋರಿಸಿ, ಸಾಧ್ಯನೇ ಇಲ್ಲ. ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಆದರೆ ಬಿಗ್ ಬಾಸಲ್ಲಿ ಇರೋಂಥವ್ರಿಗೆ ಮಾತ್ರ ಇಷ್ಟ ಆಗಲ್ಲ, ಹೊರಗಡೆಯವ್ರಿಗೆ ತುಂಬ ಇಷ್ಟ ಆಗ್ತಾನೆ ಅವನು. ಕರೆಕ್ಟಾ? ಯಾಕಂದರೆ ಬಿಗ್ ಬಾಸಲ್ಲಿ ಶೋ ಇರೋರು ಅವನನ್ನು ತೊಳೆದು ಇನ್ನೊಬ್ರು ಬರಬೇಕು, ಇವ್ರನ್ನ ತೊಳೆದು ಅವನು ಬರಬೇಕು ಅಂತ. ಕರೆಕ್ಟ್ ಅಲ್ವಾ? ಸೊ ಈಗಿದ್ದಾಗ ಏನಾಗುತ್ತೆ, ಆ ಥರದ್ದು ಒಂದು ಮನಸ್ಥಿತಿಗಳೆಲ್ಲ ಆಗುತ್ತೆ. ಆ ಥರ ಮನಸ್ಥಿತಿಗಳಾದರೆ ಅದನ್ನು ಬ್ಯಾಲೆನ್ಸ್ ಮಾಡಿ ಆಡ್ತಾನೆ ಗಿಲ್ಲಿ. ಸೊ ಆ ತಾಕತ್ತು ಗಿಲ್ಲಿಗಿದೆ. ಗಿಲ್ಲಿ ಅವರಿಂದ ಕಾವ್ಯ, ರಕ್ಷಿತಾ, ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಮೈಲೇಜ್ ತಗೊತಿದ್ದಾರೆ ಅಂತ ಸುದ್ದಿ ಇದೆ. ಬಿಕಾಸ್ ಯಾಕಂದ್ರೆ ಗಿಲ್ಲಿ ಇದ್ರೇನೆ, ಗಿಲ್ಲಿ ಅವ್ರ ಜೊತೆಗಿದ್ರೆ ಗಿಲ್ಲಿ ಫ್ಯಾನ್ಸ್ ಎಲ್ಲ ನಮಗೂ ವೋಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ನಿಜನಾ ಅದು ಅಂತ? ಖಂಡಿತ ನಿಜ ಸರ್.
ಖಂಡಿತ ನಿಜ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಎಲ್ಲಿಂದ ಎಲ್ಲಿಗಾರ ಹೋಗಿ ಒಬ್ಬ ಹೀರೋ ಯಾವುದೇ ದೊಡ್ಡ ಸಿನಿಮಾ ಮಾಡಿದ್ರು ಕಾಮಿಡಿ ಬಂದಾಗ ಎಷ್ಟು ಚೆನ್ನಾಗಿ ನಗ್ತಾರಲ್ಲ. ಸೊ ಆ ಥರ ಇವನು ಒಂಥರ ಮೈಲೇಜ್ ಕೊಡೋವಂಥ ಒಂದು ಬೈಕ್ ಇದ್ದಂಗೆ ಗಿಲ್ಲಿ. ಹಾಗಾಗಿ ಎಲ್ಲರೂ ಅವ್ರ ಜೊತೆ ಕ್ಲೋಸ್ ಇರ್ತಾರೆ. ಬಟ್ ನೀವು ಅಂದ್ಕೊಂಡಾಗೆ ನಾನು ಅಂದಾಗ ರಕ್ಷಿತ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಸೊ ಇವರೆಲ್ಲ ಗಿಲ್ಲಿನ ತುಂಬ ಇಷ್ಟಪಡೋವಂಥದ್ದೇ. ಬಟ್ ಗಿಲ್ಲಿ ಮಾಡೋ ಕಾಮಿಡಿಗೆ ಜಾಸ್ತಿ ಇಷ್ಟಪಡ್ತಾರೆ ಅವರೆಲ್ಲ. ಸೊ ಇನ್ನು ರಗಡನ್ಗೆ ಹೇಳಲೇಬೇಕಾಗಿಲ್ಲ ಬಿಡಿ, ಅರ್ಥ ಆಯ್ತಾ? ನನಗೆ ಯಾರಿಗೆ ಬೇಕಿಂತ ಪ್ರಿನ್ಸಿಪಾಲ್ ಅಂತ ಸಾಂಗ್, ಅದೊಂದು ಸಾಂಗ್ ಹಿಟ್ಟಾಗಿತ್ತು. ಸೊ ಆಗಿದ್ದಾಗ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರನ್ನೂ ಅವನು ನೋವು ಮಾಡದಿದ್ದ ಮಟ್ಟಿಗೆ ಎಲ್ಲನೂ ಕಾಮಿಡಿ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾನಲ್ಲ, ಅದು ತುಂಬ ಇಷ್ಟ. ಗಿಲ್ಲಿಯವರ ಬಗ್ಗೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸನ್ನು ಹಾಕ್ತಾರೆ, ಪಿ ಆರ್ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು ಅಂತೇಳ್ಬಿಟ್ಟು. ಬಿಕಾಸ್ ಯಾಕಂತಂದರೆ ಇವಾಗ ನೀವು ಏನು ಹೇಳಿದ್ರಿ, ರಘು ಅವರೆಲ್ಲ ಇಷ್ಟಪಡ್ತಾರೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು, ಇವರು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೆಗೆಟಿವ್ ಕಮೆಂಟ್ಸನ್ನು ಹಾಕುವಂಥದ್ದು. ಅಂದರೆ ಟಾಸ್ಕ್ಗಳು ಆಡಲ್ಲ, ಬರೀ ಕಾಮಿಡಿನೇ ಅಂತ, ರಿಯಾಲಿಟಿ ಶೋ ಅಂತ ಬಂದಮೇಲೆ ಎಲ್ಲ ಥರದಲ್ಲೂ ಇರಬೇಕು, ಬರೀ ಕಾಮಿಡಿ ಮಾಡಿಕೊಂಡೆ ಇಷ್ಟು ದಿನ ಸರ್ವೈವ್ ಆದ, ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ ಅದಕ್ಕೆ ಅಂತ? ಇಲ್ಲ ನೋಡಿ, ಈಗ ಕಾಮಿಡಿ ಅನ್ನೋದು ಎಲ್ಲರೂ ಇಷ್ಟಪಡೋವಂಥದ್ದು, ಎಲ್ಲರಿಗೂ ಬೇಕು ಕಾಮಿಡಿ ಅಂತ. ಆಮೇಲೆ ಯಾವಾಗಲೂ ಅದು ಹಂಗೆ ಮಾಡ್ತಾರೆ ಅಂದರೆ, ಈಗ ಬಿಗ್ ಬಾಸಲ್ಲಿ ಕನಿಷ್ಠ ಪಕ್ಷ ನೀವೇ ಥಿಂಕ್ ಮಾಡಬೇಕು, ಒಂದು 100 ಎಕರೆ ಇದೆಯಾ ಸರ್ ಬಿಗ್ ಬಾಸ್ ಇಟ್ಟು? ಇಲ್ಲ, ನಾನು ಹೇಳಿದ್ದು 100 ಎಕರೆ ಇಲ್ಲ. 100 ಎಕರೆ ಜಮೀನಿಗೆ ಹಿಂದೆ ಹಳ್ಳಿ ಐದೆ ಪ್ಯಾಟಿ ಲೈಫ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು, ಅದು ರಿಯಾಲಿಟಿ ಶೋ ಅಂದರೆ ಒಪ್ಕೊಬಿಡೋಣ. ಯಾಕಂದರೆ ಅಲ್ಲಿ ಫ್ರೀಡಮ್ ಕೊಟ್ಟಿದ್ರು, ಪ್ರತಿಯೊಂದು ಗೇಮ್ ಅಲ್ಲಿ ನಡಿಬೇಕಾಗಿತ್ತು. ಆಮೇಲೆ ಪಬ್ಲಿಕ್ ಪ್ರೋಗ್ರಾಮ್ ಅದು. ಆ ಥರದ್ದಾಗಿದ್ದರೆ ಓಕೆ ಅನ್ಬೋದು, ಸೋಂಬೇರಿ ಎಲ್ಲ ಇವನು ಕೆಲಸ ಮಾಡ್ತೀನಿ ಅಂತ. ಪಾಪ ಯಾವಾಗಲೂ ಊಟದ ತಿನ್ಕೋ ಅದೇ ಇರೋ, ಊಟದ ತಿನ್ಕೋ ಅಲ್ಲೇ ಇರೋ. ನೀವು ಸುಮಾರು ಜನಕ್ಕೆ ಏನೋ ಗೋರಿಲ್ಲ ಒಳಗಡೆ ಬಿಟ್ಬಿಟ್ಟಿರ್ತಾರಲ್ಲ ಜೋಗಳಲ್ಲಿ, ಹಿಂಗೆ ಆಗ್ಬಿಡ್ತದೆ ಯಾಕೆ ಹೇಳ್ತೀನಿ ಅಂದರೆ ಅವ್ರವ್ರ ಮಕ್ಕನೇ ನೋಡಬೇಕಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಹೀಗಾಗಿ ಆ 3 ತಿಂಗಳು ಅದು ಬ್ಯಾಲೆನ್ಸ್ ಮಾಡಿದ್ದಿದೆಯಲ್ಲ, ನಿಜವಾಗ್ಲೂ ಬಿಗ್ ಬಾಸು ಮೈಂಡ್ ಗೇಮ್ ಅದು. ಇವ್ರ ಪೇಸೆನ್ಸು ಮತ್ತು ಇವ್ರ ಟ್ಯಾಲೆಂಟು ಎಲ್ಲನೂ ತೋರಿಸೋಂಥ ಒಂದು ಯಾವುದು ಪ್ರೋಗ್ರಾಮ್ ಅದು. ಹಾಗಾಗಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ ಸರ್, ಅದು ಅಷ್ಟು ಈಸಿ ಅಲ್ಲ 120 ದಿನ ಒಳಗಡೆ ಇರೋವಂಥದ್ದು. ಅಯ್ಯೋ ಕೆಲವ್ರು ಏನಾಗುತ್ತೆ, ಎಷ್ಟೊತ್ತು ಬಿಟ್ಬಿಡ್ರಪ್ಪ, ನಮ್ಗೆ ಬೇಡಲೇ ಬೇಡ ಅಂತ ಬಿಟ್ಬಿಟ್ರೆ ಸಾಕಪ್ಪ ಹೊರಟ್ಬಿಡ್ತೀನಿ ಅಂತ ಅಂದ್ಬಿಡ್ತಾರೆ. ಆ ಥರ ಸಿಚುವೇಶನ್ ಬಂದ್ಬಿಡ್ತಾರೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಬಟ್ ನಾನು ಬಿಗ್ ಬಾಸಲ್ಲಿ ಒಂದು 4 ರಿಂದ 5 ದಿನ ಹೋಗೋಕ್ಕೆ ಮುಂಚೆ ಅವನ ಜೊತೆಲಿ ಕೂತಿದ್ದೆ, ಒಂದು ಒಳ್ಳೆ ಊಟ ಮಾಡ್ಕೊಂಡು. ಸರ್ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳಿದಾಗ ನಾನು ತಬ್ಕೊಂಡು ಅವನ್ನ ವಿಶ್ ಮಾಡಿಬಿಟ್ಟು, ಹೊಡೆದಿರ ನೀವು ಹೋಗ್ರಿ ಅಂತ ಹೇಳಿ ಕಳಿಸಿದ್ದೆ. 100% ಹೊಡಿತಾನೆ, ಬಿಗ್ ಬಾಸಲ್ಲಿ ವಿನ್ ಆಗಬೇಕು, ಹಾಗೇ ಆಗ್ತಾನೆ. ಬಹುಶಃ ನಾನು ಹೇಳ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ಬಟ್ ಇನ್ಯಾರು ಅಂಥ ಚಾಂಪಿಯನ್ ಇಲ್ಲ ನಾನು ಅಂದ್ಕೊಂಡ ಪ್ರಕಾರ, ಗಿಲ್ಲಿನೇ. ಎಸ್, ಬಿಗ್ ಬಾಸ್ ಶೋಗೆ ಗಿಲ್ಲಿ ಅವರು ಹೋಗಬೇಕು ಅಂದಾಗ ಏನೆಲ್ಲ ಶಾಪಿಂಗ್ ಮಾಡಿದ್ರು, ಎಷ್ಟು ಖರ್ಚು ಮಾಡಿದ್ರು ಅಂತ? ಏನು ಶಾಪಿಂಗ್ ಮಾಡಿಲ್ಲ ಅವನು, ಏನೂ ಶಾಪಿಂಗ್ ಮಾಡಿಲ್ಲ. ಅವ್ನು ತೊಗೊಳೋದೇನು 2 ಪ್ಯಾಂಟು 2 ನಿಕ್ಕರು, ಅದು ಬಿಟ್ಟರೆ 3 ಬನೀನು ಫಿನಿಸ್ ಅಷ್ಟೇ. ಈಗ ಅವ್ನು ಎಷ್ಟು ಬಲಿಲಿದೆ ನಿಮಗೆ ಗೊತ್ತಲ್ಲ. ಆಮೇಲೆ ಎಷ್ಟೋ ಜನ ಏನು ಹೋಗ್ತಾನೆ, ನೀನೇನು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿದ್ದೀಯಾ ಹಿಂಗೆ. ಸರ್ ಅವ್ನು ನ್ಯಾಚುರಲ್ ನಟ, ಅವ್ನು ಹೆಂಗಿರ್ತಾನೆ ಊರ್ಲಿ ಇವತ್ತಿಗೂ ಹಂಗೆ. ನನ್ನ ರೂಮಲ್ಲೂ ಇರೋದು ಹಂಗೆ, ಒಂದು ಬರ್ಮಾಡು ಅದು ಬಿಟ್ಟರೆ ಒಂದು ಬನೀನು ಹಾಕೋತಾನೆ, ಇಲ್ಲೇ ಮಲಗಿರ್ತಿದ್ದೆ, ಇಲ್ಲೇ ಬಿದ್ದಿರ್ತಿದ್ದೆ, ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ನಾನು ಈಗ ಸ್ಟಾರ್ ಆಗಿದ್ದೀನಿ, ಅಥವಾ ನಾನು ಒಳ್ಳೆ ಕಾಮಿಡಿ ಆಗಿದ್ದೀನಿ, ಅಥವಾ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ, ಯಾರೋ ಡಾಕ್ ಸತೀಶ್ ಅವರು ಬಂದಾರಲ್ಲ, ಇದು 4 ಲಕ್ಷದ್ದು, ಇದು 5 ಲಕ್ಷದ್ದು, ಈ ಥರ ತೋರಿಸೋ ಸೀನ್ ಇಲ್ಲ ಸರ್. ನೋಡಪ್ಪ, ನಾವು ಸಿಂಪಲಾಗಿದ್ದೀವಿ, ಸಿಂಪಲಾಗಿರ್ತೀನಿ ಅಂತೇಳಿ ಒಂದು ಬರ್ಮುಡ, ಅದು ಬಿಟ್ಟರೆ ಒಂದು ಪ್ಯಾಂಟು, ಅದು ಬಿಟ್ಟರೆ ಕನಿಷ್ಠ ಒಂದು ಬನೀನು ಹಾಕೊಂಡು ಆರಾಮಾಗಿರ್ತಾನೆ. ಯಾರೇನಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ ಅವನು. ಏನು ಬನಿಯನ್ ಹಾಕೊಳ್ಳುವಂಥ ವಿಚಾರ ಆಗಿರ್ಬೋದು, ಅದೇ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಆಗುತ್ತೆ. ಕಿಚ್ಚ ಸುದೀಪ್ ಅವರೊಟ್ಟಿಗೂ ಕೂಡ ಇದಾಗುತ್ತೆ, ಅವ್ರ ಬಟ್ಟೆ ಇಲ್ಲ ಅನ್ನೋಂಥದ್ದು. ಆಮೇಲೆ ಅಷ್ಟು ಕುರಿಗಳಿದೆ, ಇಷ್ಟು ಕುರಿಗಳಿದೆ, ನಾನು ಅಷ್ಟು ದೊಡ್ಡ ಸಾಹುಕಾರ, ಇಷ್ಟು ದೊಡ್ಡ ಸಾಹುಕಾರ ಅನ್ನೋವಂಥದ್ದು. ಧ್ರುವಂತ ವಿಚಾರಕ್ಕೂ ಜಗಳ ಆಗುತ್ತೆ. ಅದೆಲ್ಲ ನೋಡಿದಾಗ ಹೆಂಗೆ ಅನ್ನಿಸ್ತಿತ್ತು ನಿಜವಾಗ್ಲೂ ನಿಮಗೆ? ನನಗೆ ಭರ್ಜರಿ ಎಂಟರ್ಟೈನ್ಮೆಂಟು. ಆಮೇಲೆ ಸುದೀಪ್ ಸರ್ ಹೇಳಿದ್ರಲ್ಲ ಅದನ್ನು, ಗಿಲ್ಲಿ ನೀವು ಈ ಕಾಸ್ಟ್ಯೂಮಲ್ಲಿ ನೋಡೋದಕ್ಕಿಂತ ಬಲಿನೇ ತುಂಬ ಚೆನ್ನಾಗಿ ಕಾಣಿಸ್ತೀಯಮ್ಮ ನೀನು ಅಂತ ಹೇಳಿದಾಗ ಭಾಳ ಖುಷಿ ಆಗ್ಬಿಡುತ್ತೆ ನಮಗೆ. ಅಂದರೆ ಹಿಂದೆ ಹನುಮಂತ ಇದ್ರಲ್ಲ, ಹನುಮಂತ ಅವರು ಬಿಗ್ ಬಾಸ್ಲಿ ಗೆದ್ದಾಗ ಹನುಮಂತ ಅವ್ರು ಏನು ಹಾಕೊಂಡಿದ್ರು ಬ್ರ್ಯಾಂಡು? ಪಂಚೆ. ಅವ್ರು ಪಂಚೆ ಹಾಕೊಂಡ್ರೆ ಇವ್ರು ಬಲಿನ ಹಾಕೊಂಡಿದ್ದಾರೆ. ಸಿಂಪಲ್ ಎರಡೂ. ಏನು, ಅವನು ವಿಲೇಜ್ ಗಾಯ್, ಅದು ಬಿಟ್ರೆ ಗಿಲ್ಲಿ ನಟನು ವಿಲೇಜ್ ಗಾಯ್. ಹಾಗಾಗಿ ಒಂದೊಂದು ಪ್ರಮೋಷನ್ ಮಾಡ್ತಾ ಇರಬೇಕಾದಾಗ ಬ್ರ್ಯಾಂಡ್ ಅಂತ ಅನ್ಕೊಳ್ಳೋಂಗಿಲ್ಲ, ಅವ್ರ ಲೈಫ್ ಸ್ಟೈಲ್ ಆ ಥರ ಕೂಲಾಗಿರ್ತಾರೆ. ಇಲ್ಲ ನಾನು ಪ್ಯಾಂಟ್ ಹಾಕೊಳ್ಳೋಕ್ಕಾಗಲ್ಲ, ನಾನು ಸ್ವಲ್ಪ ಗಾಳಿ ಇಡಬೇಕು, ನನಗೆ ಪಂಚೆನೇ ಹಾಕೋತೀನಿ ಅಂತ ಹೇಳಿದ್ರು ಹನುಮಂತು. ಅದೊಂದು ಸ್ವಲ್ಪ ಇಶ್ಯೂ ಆಗಿರ್ತಾರೆ. ಹಾಗಾಗಿ ಇವನಿಗೆ ಕೂಲಾಗಿರ್ತೀನಿ, ಯಾಕಂದರೆ ಬಿಗ್ ಬಾಸಲ್ಲಿ ಎಲ್ಲ ಎ ಸಿನೇ ಹಾಕಿರ್ತಾರೆ. ನ್ಯಾಚುರಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬನೀನು ಹಾಕೊಂಡಿರ್ತಾನೆ. ಫ್ಯಾಮಿಲಿ ರೌಂಡ್ ಅಂತ ಬಂದಿದೆ ಈಗ ಬಿಗ್ ಬಾಸ್ ಮನೆಯಲ್ಲಿ. ಫ್ಯಾಮಿಲಿ ರೌಂಡ್ ಅಂತ ಹೋದ್ಮೇಲೆ ಗಿಲ್ಲಿ ಅವರನ್ನ ನೋಡಿ ತಂದೆ ತಾಯಿ ಭಾವುಕರಾಗ್ತಾರೆ. ಆದರೆ ಗಿಲ್ಲಿ ಅವರು ತಮ್ಮ ತಂದೆ ತಾಯಿಯನ್ನು ನೋಡಿದ ತಕ್ಷಣ ಯಾವುದೇ ರೀತಿಯಾದಂತಹ ಭಾವುಕಕ್ಕೆ ಒಳಗಾಗ್ತೆ ತುಂಬ ಪ್ರೀತಿಯಿಂದ ನಗ್ನಗ್ತಾ ಮಾತನಾಡಿಸ್ತಾರೆ. ಮಿಕ್ಕಿರುವಂಥ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಾಗ ಹೋಗಿ ಅವ್ರಿಗೆ ಅಪ್ಕೊಂಡು ತಪ್ಕೊಂಡು ಅಳುವಂಥದ್ದು ಅದು ಇದೆ. ಬಟ್ ಇವ್ರು ಏನಿಲ್ಲ, ವೆರಿ ಸಿಂಪಲ್ಲು, ಬಂದ್ರೆ ಆಯ್ತಾ ತಮಾಷೆ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಆ ಒಂದು ರೌಂಡ್ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು? ಆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ಗಿಲ್ಲಿ ಅವರ ಫ್ಯಾಮಿಲಿಯನ್ನು ನೋಡಿದಾಗ ಎಷ್ಟು ಖುಷಿ ಆಯಿತು ಆ್ಯಸ್ ಎ ಫ್ರೆಂಡ್ ಆಗಿ ನಿಮಗೆ ಅಂತ? ಇಲ್ಲ, ನನಗೆ ಅವನಿಗೆ ಎಷ್ಟು ಸಂತೋಷ ಆಗಿತ್ತು ಅದಕ್ಕಿಂತ ಡಬ್ಬಲ್ ಆಗಿರುತ್ತೆ. ಒಂದು ಸೆಟ್ಗೆ ತಂದೆ ತಾಯಿ ಬರೋದು ಅಂತಿದ್ದಿಲ್ಲ, ಯಾಕಂದರೆ ಅವನು ಪುಣ್ಯವಂತ ಅಂತ ಹೇಳ್ತೀನಿ ಗಿಲ್ಲಿನ. ತಂದೆ ತಾಯಿ ಇನ್ನೂ ಅವ್ರ ಜೊತೆಲಿದ್ದಾರೆ. ನಾವೆಲ್ಲ
ಆ ಥರದ ಅದೃಷ್ಟನೇ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾವು 20 ಇಯರ್ಸ್ ಬೇಕೇ ತಾಯಿ ಕಳ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ, ಸಿಚುವೇಶನ್ ಥಿಂಕ್ ಮಾಡಿ ನಾವು ಹೆಂಗಿರ್ತೀವಿ ಅಂತ. ಸೊ ಆ ಪ್ರೀತಿ ಕೊಡೋಕೆ ಮದರ್ ಬಿಟ್ರಲ್ಲ ಸರ್. ನೀವು ನಂಬ್ತೀರ ಬಿಡ್ತಿರೋ ಹಳ್ಳಿಗಳ ಕಡೆ ಹೋದ್ರೆ ನೀವು ಸ್ನಾನ ಮಾಡ್ಬೇಕಾದ್ರೆ ಎಲ್ಲರಿಗೂ ಬೆನ್ನು ತಿಕ್ತಾರೆ ಮದರ್ ಇದ್ದರೆ. ಯಾರಿಗೆ ಹೇಳ್ಕೋಬೇಕು ಆ ಫೀಲಿಂಗ್ಸ? ನಿಮಗೆ ಹರಳೆಣ್ಣೆ ಹಾಕಿ ಅವರಮ್ಮ ಹರಳೆಣ್ಣೆ ಹಾಕಿ ಈಟಾಗಿರುತ್ತೆ ಅಂತ ಹೇಳ್ಬಿಟ್ಟು ತಲೆಗೆ ನೆತ್ತಿಗೆಲ್ಲ ಹರಳೆಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ. ಈ ತಾಯಿ ಪ್ರೀತಿ ಇದೆಯಲ್ಲ ಜಗತ್ತಲ್ಲಿ ಅದು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರನ್ನ ಪುಣ್ಯವಂತ ಅಂತಿದ್ದೀನಿ. ದೇವರು ಇನ್ನೂ ತುಂಬ ಚೆನ್ನಾಗಿಟ್ಟಿರಲಿ ಅವರ ಅಪ್ಪ ಅಮ್ಮನ ಮತ್ತು ಗಿಲ್ಲಿನ ಅಂತ. ಆ ಪ್ರೀತಿನ ಅಟ್ಲೀಸ್ಟ್ ನನ್ನ ಪ್ರಕಾರ ಗಿಲ್ಲಿ ಕೊಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಎಲ್ಲರಿಗೂ ಕೊಡ್ತಾರೆ ಅವ್ರ ಮನೆಗೆ ಹೋದಾಗ, ಅವ್ರ ಅಮ್ಮ ಮಾಡಬೇಕಾದಾಗ. ಯಾಕಂದ್ರೆ ನಾನು ಅಂದ್ಕೊಂಡಿದ್ದ ಪ್ರಕಾರ ಅವ್ರ ತಾಯಿ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರ ಅಪ್ಪ ಅಮ್ಮನ್ನ. ಅವ್ರು ಮಾತಾಡೋ ಒಂದು ಭಾಷೆ ಮತ್ತು ಅವ್ರು ಮಾತಾಡೋಂಥ ಒಂದು ಸ್ಟೈಲ್ ಇದೆಯಲ್ಲ, ಇದು ಒಳ್ಳೆ ಮನಸ್ಸಿರೋಂಥವ್ರಿಗೆ ಮಾತ್ರ ಸಿಗೋದು. ಅದು ಅದರಲ್ಲಿ ಗಿಲ್ಲಿ ಪುಣ್ಯವಂತ ಅಂತ ತಾಯಿ ಪಡೆದಿರೋದಕ್ಕೆ. ನಾವು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನಗೆ ಮಾತೇ ಬರುತ್ತೆ ಇಲ್ಲ ಅಂತ ಆ್ಯಕ್ಟಿಂಗ್ ಮಾಡೋದು ನಮ್ಮ ಅಪ್ಪ ಅಮ್ಮ ನೋಡ್ಬಿಟ್ಟು. ನಾನು ಅಶ್ವಿನಿ ಮೇಡಮ್ ಅವ್ರು ನೋಡಿದೆ ಒಂದು ಸರ್, ಹಿಂಗಂತಾರೆ ಮಾತೇ ಬರೋಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಇರುತ್ತೆ. ಅವನು ಏನಿಲ್ಲ, ಅಪ್ಪ ಅಮ್ಮ ಬಂದರೆ ಓಕೆ ಬನ್ನಿ ಕೂತ್ಕೋತಾನೆ ಆರಾಮಾಗಿ ಮಸಾಜ್ ಮಾಡಿಸ್ಕೊಂಡು ಒಂದು ಕೋಲ್ ತಗೊಂಡು ಅವ್ರು ನೋಡಿ. ಅಂದರೆ ಅದು ಒಳ್ಳೆ ಗುಡ್ ರಿಲೇಷನ್ಶಿಪ್ ಇದ್ರೆ ಮಾತ್ರ ಆ ಥರದ್ದೆಲ್ಲ ಬರುತ್ತೆ ಹೊರತು ಇಲ್ಲಾಂದ್ರೆ ಖಂಡಿತ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಪ್ಪ ಅಮ್ಮನ ಜೊತೆಗೆ ಆ ಥರ ಬಾಂಡಿಂಗ್ ಇದ್ರೆ ಮಾತ್ರ ಅದು ಬರೋದು. ಬಂದ್ರೆ ಓಕೆ ಬನ್ನಿ ಕುಳೇನವ್ರೆ ಅಂತ ಹೇಳ್ಬಿಟ್ಟು ಮಾತಾಡೋದು, ಕಾಮಿಡಿಯಾಗಿ ಅವ್ರ ಅಪ್ಪನ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು. ಸೊ ಅಷ್ಟು ಆ ಬಾಂಡಿಂಗ್ ತೋರಿಸುತ್ತೆ ನಾನು ಏನು ಮಾಡಿದ್ದೀನಿ ಅಥವಾ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ, ಅದನ್ನು ತೋರಿಸುತ್ತೆ. ಅದ್ರಲ್ಲಿ ಪುಣ್ಯವಂತ. ಎಸ್, ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ರಜತ್ ಅವರ ನಡುವೆ ಮತ್ತು ಅವರ ಇಬ್ಬರ ಮಧ್ಯೆ ವಾಗ್ವಾದ ನಡೀತು. ಅದಾದ್ಮೇಲೆ ಉಗ್ರ ಮಂಜು ಅವರ ವಿಚಾರವಾಗಿಯೂ ಕೂಡ ಮದುವೆ ಅಂತಂದಾಗ 2ನೇದ 3ನೇದ ಅಂತಾರೆ. ಸೊ ಆ ಒಂದು ವಿಚಾರ ಸ್ಟಾರ್ಟಿಂಗಲ್ಲಿ ಗಿಲ್ಲಿಗೆ ರಜತ್ ಔಟ್ಸೈಡ್ ನೋಡಿಬಿಟ್ಟು ಇಷ್ಟ ಅಂತ ಹೇಳ್ಬಿಟ್ಟು ಹೋದರು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕಿರಿಕಿರಿ ಆಯಿತು ಅಂತಾರೆ. ಅದಾದ ನಂತರ ಅವರೇ ತುಂಬ ಕ್ಲೋಸ್ ಆಗ್ತಾರೆ. ಹೊರಗಡೆ ಬಂದಮೇಲೆಲ್ಲ ಫ್ರೆಂಡ್ ಜೊತೆ ಎಲ್ಲ ಗಿಫ್ಟ್ ಇದು ಹೊರಗಡೆ ಹೋಗೋಣ, ಟೂರ್ ಹೋಗೋಣ, ಟ್ರಿಪ್ ಹೋಗೋಣ, ಆ ಥರ ಈ ಥರ ಅಂತೆಲ್ಲನೂ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಯಾರು ರಜತ್ ಅವರೆಲ್ಲ ಹೇಳ್ತಿದ್ದಾರೆ. ಸೊ ಆ ಥರ ಆ ಒಂದು ಕ್ಷಣ ಹೆಂಗೆ ಅನ್ನಿಸ್ತಿತ್ತು ನಿಮಗೆ ರಜತ್ತು ಹಾಗೆ ಉಗ್ರ ಮಂಜು ಅವರೊಟ್ಟಿಗೆ ಮಾತಿನ ಚಕಮಕಿ ನಡೆದಾಗ? ಅದಾದ ನಂತರ ಈಗ ಅವರೇನೆ ತುಂಬ ಬಿಡಿಸ್ಲಾರ್ದಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಇಲ್ಲ ಸರ್, ಅದು ಎಲ್ಲರಿಗೂ ಖಂಡಿತ ಆಗೇ ಆಗುತ್ತಲ್ಲ. ಒಂದು ರಿಲೇಷನ್ಶಿಪ್ ಅನ್ನೋದು ಬೆಳೆಯೋವರೆಗೂ ಆ ಥರ ಮನಸ್ಥಿತಿಗಳು ಬಂದೇ ಬರ್ತಾರೆ. ಈಗ ರಜತ್ ಅವರು ಮಂಜಣ್ಣ ಅನ್ನೋರು ಸ್ಟಾರ್ಟಿಂಗ್ ಒಳಗಡೆ ಹೋಗಿದ್ರು. ಇವರೆಲ್ಲ ಹೋಗಿದ್ದು ಏನಕ್ಕೆ? ಗೆಸ್ಟಾಗಿ ಹೋಗಿದ್ರು. ಈಗ ನಾವು ಹೆಂಗೆ ಮಾತಾಡ್ತೀವಿ ಹಾಗೆ ನ್ಯಾಚುರಲಾಗಿ ಮಾತಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಅದಕ್ಕೆ ಅವ್ನು ಕೌಂಟ್ರ್ ಕೊಟ್ಬಿಟ್ಟಿದ್ದಾನೆ, ಭೇಟಿ ಕೂಡ ಸಿಗುತ್ತೆ ಅಂತ ಬಂದ್ರ ಅಂತ. ಸೊ ಅದು ಕಾಮಿಡಿಗೆ ಹೇಳಿದ್ದಾನೆ. ಅದನ್ನು ಅವ್ರು ಸ್ವಲ್ಪ ಬೇರೆ ರೀತಿ ತಗೊಂಡ್ರು. ಈಗ ನೋಡಿ ಆ ಥರ ಆವಾಜ್ ಆಗ್ತವ್ರು ರಜತ್ ಅವ್ರು ಇವತ್ತು ಎಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಹೋಗ್ಬೇಕಾದ್ರೆ ಮಂಜಣ್ಣನವರು ನೀನು ಬಿಗ್ ಬಾಸ್ ಗೆಲ್ಲಬೇಕು ಅಂತೇಳಿ ಆಶೀರ್ವಾದ ಮಾಡೋದ್ರಲ್ಲ. ಸ್ಟಾರ್ಟಿಂಗ್ ಅವ್ರು ಕೇಳ್ತಾರೆ ಅವ್ರ ಮದುವೆ, ನನ್ನ ಮದುವೆ ಎತ್ತರದಲ್ಲಿ ಸೆಟ್ ಆಗಿದೆ ಅಣ್ಣ, ಎಷ್ಟೇ ಅಣ್ಣ ಇದು ಅಂತ. ಸೊ ಹಾಗಾಗಿ ಅವಾಗ ಎಲ್ಲೋ ಒಂದು ಕಡೆ ಆ ಪ್ರಶ್ನೆ ಕೇಳಿದಾಗ ಮಂಜಣ್ಣ ಸ್ವಲ್ಪ ರ್ಯಾಶ್ ಆಗ್ಬಿಡ್ತೀವಿ, ಎಷ್ಟನೇದು ಅಂತ ಕೇಳ್ತೀಯಲ್ಲಪ್ಪ ನೀನು ಅಂತ. ಸೊ ಅದೆಲ್ಲ ಆಯ್ತಣ್ಣ ಮಂಜಣ್ಣ ತಪ್ಪಾಯಿತು ಅಂತೇಳಿ. ಬಟ್ ಆ ಥರ ಮಾಡ್ದೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಪನಿಷ್ಮೆಂಟು ಕೊಟ್ಟಿದ್ದಾರಲ್ಲ ಸರ್. ಅವನ್ನೆಲ್ಲ ಗಡ್ಡ ಎಲ್ಲ ತೆಗ್ದು ಮೀಸೆ ಎಲ್ಲ ತೆಗ್ದು, ಸೊ ಆ ಥರ ತೆಗೆದ್ರು, ಆ ಥರ ಲೇಡಿ ಗೆಟಪ್ ಹಾಕಿದ್ರು. ಗಿಲ್ಲಿ ನಟ ಎಲ್ಲೂ ಎದೆಗುಂದಿದೆ ಮತ್ತೆ ಆಟ ಆಡ್ತಿದ್ದಾನೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಖುಷಿ. ಗಿಲ್ಲಿಯವರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ನೀವು ಅವ್ರ ಊರಿಗೆ ಏನಾದರೂ ಹೋದ್ರಾಗ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇತ್ತು ಗಿಲ್ಲಿಯವರ ಊರಲ್ಲಿ ಅಂತ? ಇಲ್ಲ, ಅವನಿಲ್ಲ ಅಂದರೆ ನಾನು ಯಾವತ್ತೂ ಹೋಗಿಲ್ಲ ಊರಿಗೆ. ಏನಾರು ಅಕಸ್ಮಾತ್ ನಾನು ಹೋಗಿದ್ರೆ ಹೋಗ್ತಾನೆ. ಅವ್ರ ಊರಿಗೆ ಹೋದ್ರೆ ಮಾಮೂಲಿ ಜೋಳಗಳೆಲ್ಲ ಮೆಕ್ಕೆಜೋಳ ಗೊತ್ತಿರುತ್ತಲ್ಲ ನಿಮಗೆ, ಮೆಕ್ಕೆಜೋಳ ಎಲ್ಲ ಸುಟ್ಕೊಂಡು ತಿನ್ನೋದು, ಅದು ಬಿಟ್ಟರೆ ಏನು ಸಿಗುತ್ತೆ, ತೆಂಗಿನ ಮರ ಹತ್ತೋದು, ಎಳ್ನೀರು ಕಿಡಿಯೋದು, ಕುಡಿಯೋದು, ಹಿಂಗೆ ನಮ್ಮ ಕತೆಗಳು ಅವ್ರದ್ದು. ಸೊ ಅವನಿದ್ದಾಗ ಮಾತ್ರ ಹೋಗ್ತೀವಿ. ಆಗಿದ್ದಾಗ ಆ ಬ್ಲಫ್ ಗಿಫ್ ಎಲ್ಲ ಬರುತ್ತೆ ನೋಡಿ, ಆ ಕಡೆ ಶಿವನ ಸಮುದ್ರ, ಅಲ್ಲಿಗೆಲ್ಲ ಹೋಗೋದು, ಫಿಶ್ ಗಿಸ್ ಎಲ್ಲ ತಿನ್ನೋದು. ಅದು ಬಿಟ್ಟರೆ ಮುತ್ತತ್ತಿಗೆ ಹೋಗೋದು, ನಾವೇ ಅಡುಗೆ ಮಾಡ್ಕೊಳ್ಳೋದು, ನಾವೇ ತಿನ್ನೋದು, ಈ ಥರದ್ದೆಲ್ಲ ತುಂಬ ಟೈಮು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಅವನು ಎಸ್ಪೆಷಲಿ ಗಿಲ್ಲಿ ಒಳ್ಳೆ ಕುಕ್ಕಿಂಗು ಚೆನ್ನಾಗಿ ಮಾಡ್ತಾನೆ ಅಡುಗೆ ಎಲ್ಲ. ನಿಮಗೋಸ್ಕರ ಆಗಿರ್ಬೋದು, ಮನೆಯವ್ರಿಗೋಸ್ಕರ ಆಗಿರ್ಬೋದು, ಯಾವ ಒಂದು ವೆರೈಟಿ ಆಫ್ ಡಿಶ್ನ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಅವರು ಅಂತ? ನಾನು ಮನೆಯವರು ಹೆಂಗೆ ಮಾಡಿದ್ರು ಏನು ಕತೆ ಗೊತ್ತಿಲ್ಲ, ನನಗಂತೂ ಮಾಡಿರ್ತಿದ್ದೆ. ನನ್ನ ಕೈಲೇ ಮಾಡಿಸ್ತಿರಲ್ರಿ ನೀವು ಒಂದು ಸರಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ನ ಕೈಲಿ ಚಿಕನ್ ಮಾಡಿಸಿದ್ದೀನಿ, ಮಟನ್ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಮೇಕೆದು ತಲೆ ಕಾಲು ತೊಗೊಬರ್ತಿದ್ವಿ, ಅದನ್ನು ಮಾಡಿಸ್ತಿದ್ವಿ. ಅವನಿಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಮುದ್ದೆ ಮಾತ್ರ ನಾನು ಮಾಡೋದು. ಸರ್ ನೀವೇ ಹೊಡಿಬೇಕು, ಹೆಂಗೆ ಮುದ್ದೆ ಮಾಡ್ಬೇಕು ಹೇಳಿ, ಗೋಡೆ ಹೊಡೆದ್ರೆ ವಾಪಸ್ ತಟ್ಟೆಗೆ ಬರಬೇಕು, ಆ ಥರ ಮುದ್ದೆ ಮಾಡಬೇಕು. ಸೊ ಹಂಗೆಲ್ಲ ಮಾಡ್ತಾ ಏನಾಗುತ್ತೆ ಅಂದರೆ ಒಂದು ಸರಿ ಎತ್ತಿ ಒಂದೇ ತುತ್ತಾಕಿದ್ರೆ ಆಹಾ ಅಂತಾನೆ ಫಸ್ಟ್ ಅವ್ನು. ಹಾಗೆ ನಾನು ಮಾಡಿದ ಮುದ್ದೆ ಅವ್ನಿಗೆ ತುಂಬ ಇಷ್ಟ. ಗಿಲ್ಲಿಯವ್ರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡ್ರೆ, ಸೊ ಒಂದಷ್ಟು ಪ್ರಾಜೆಕ್ಟ್ಗಳಲ್ಲಿ ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಕೂಡ ಮಾಡಿದ್ದೀರಾ ಅಂತ ಗೊತ್ತಾಯಿತು. ಯಾವುದಾದ್ರೂ ಒಂದಷ್ಟು ಇನ್ಸಿಡೆಂಟ್ಗಳ ಬಗ್ಗೆ ಹೇಳೋದಾದರೆ? ಇಲ್ಲ, ಅವನು ನಾನು 4 ಮಾಡಿರೋದಂಥದ್ದು. ಎಕ್ಸ್ಪೆಷಲಿ ನಾನು ಪಿ ಹೋಟೆಲ್ ಫಸ್ಟು ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಿದ್ವಿ. ಆ ಸಿಕ್ವೆನ್ಸನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇದನ್ನು ನೀವೇ ಮಾಡಬೇಕು ಅಂತೇಳಿ ನನಗೆ ಪುಷಪ್ ಮಾಡಿದ. ಆ ಗಿಲ್ಲಿ ನಟ ಯಾಕೆ ಸಿಂಗಲ್ ಟೇಕ್ ಮಾಡ್ತಿದ್ದ ಅನ್ನೋದು ಮೇನ್ ಇಂಪಾರ್ಟೆಂಟು. ಸರ್ ನಮ್ಮ ಹತ್ರ ಫೈನಾನ್ಸ್ ಇಲ್ಲ ಸರ್. ಎಡಿಟಿಂಗ್ ಮಾಡಿಸ್ಬೇಕು, ಡಬ್ಬಿಂಗ್ ಮಾಡಿಸ್ಬೇಕು, DA ಮಾಡಿಸ್ಬೇಕು, ಮ್ಯೂಸಿಕ್ ಮಾಡಿಸ್ಬೇಕು, ಇದಕ್ಕೆ ಯಾವುದಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ. ನಾವೇನು ಮಾಡ್ತಿದ್ವಿ, ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಸಿಂಗಲ್ ಟೇಕ್ ಅಂತ ಹೊಡಿತಾಯಿದ್ವಿ, ಇಷ್ಟೇ. ಬಟ್ ಗಿಲ್ಲಿ ನಟ ಕನಿಷ್ಠ ಪಕ್ಷ ಏನಿಲ್ಲ ಅಂದರೆ ಒಂದು 8ರಿಂದ 10 ಜನ ಪ್ರಾಕ್ಟೀಸ್ ಮಾಡೋಣ. ಅವನು ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಬೇಕಾದ್ರೆ ನೀವು ಬಿಡ್ತಿರೋ ನೀವು ರೋಲೆಕ್ಸ್ ರಾಜಣ್ಣ ಅಂತ ಡೈಲಾಗ್ ಇದೆ, ಕಂಟಿನ್ಯೂ ಡೈಲಾಗ್ ಹೊಡಿತಾನೆ. ಈ ನರಸ್ ಎಲ್ಲ ಉಬ್ಕೊಬಿಡ್ತಿದೆ ನೋಡಿ ಅವನಿಗೆ.
ಕೆಮ್ಬಿಟ್ಟು ಫಸ್ಟ್ ಇಮಿಡಿಯೇಟ್ ಕೆಮ್ಮೋದು ಮತ್ತೆ ನೀರು ಕುಡ್ಕೊಂಡು ಇಮಿಡಿಯೇಟ್ ಒಂದು 10 ನಿಮಿಷ ಟೈಮ್ ತಗೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ ಥರ ಡೆಡಿಕೇಶನ್ ಇರೋದಕ್ಕೆ ಇವತ್ತು ಗಿಲ್ಲಿ ನಟ ಆ ಥರ ಡೆವಲಪ್ ಆಗಿರೋದು, ಸುಮ್ಮನೆ ಅಂತೂ ಆಗಿಲ್ಲ. ಆ ಥರ ಪಿವೋಟಲ್ ಸಿಚುವೇಶನ್ ಏನಿತ್ತು, ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆಯೋಂಥ ಸೀಕ್ವೆನ್ಸ್ ಇತ್ತು. ಅದ್ರಲ್ಲಿ ನೆಕ್ಸ್ಟ್ ಎಣ್ಣೆ ಹೊಡಿಸ್ಬಿಟ್ಟು ಇವ್ನಿಗೆ ಫುಲ್ಲು ಟೈಟ್ ಮಾಡಿಸ್ಬಿಡೋದು, ಇವ್ನ ಆಲ್ರೆಡಿ ಬಿಟ್ಬಿಟ್ಟು ನಾನು ಅವ್ನ ಮನೆಗೆ ಹೊಂಟಾಗಿರೋದು ಒಂದು ಕಂಟೆಂಟ್ ಅದು. ನಾನು ಹೋಗಿ ಅವ್ನ ಮನೇಲಿ ಇರ್ತೀನಿ, ಅವ್ನ ಮನೇಲಿ ಇದ್ದಾಟಕ್ಕೆ ಮಿನಿಬಿಟ್ಟು ಬಂದು ಅವ್ನ ಪಾಪ ನನ್ನ ಮನೇಲಿ ಇರ್ತೀನಲ್ಲ, ಗಾಯದು ಬಾಗಿಲು ತೆಗಿ ಮಲ್ಕೋಬೇಕು ಅಂತಾನೆ. ಕಟ್ ಮಾಡಿ ಡೋರ್ ಓಪನ್ ಮಾಡಿ ನಾನೇ ಇರ್ತೀನಿ. ಅಯ್ಯಯ್ಯೋ ಕರೀಮ್ ಅದರ ಕಾರಣ ನೀನೇನಪ್ಪ ಇಲ್ಲಿ ಅಂತ ಕೇಳ್ತಾನೆ. ಅಂದ್ಬಿಟ್ಟು ಇಲ್ಲ ಕಣ್ಲ ಏನೋ ಮಿಕ್ಸಿ ಕೆಟ್ಟೋಗಿದ್ದಂತೆ ರೆಡಿ ಮಾಡ್ಕೊಡ್ತಾ ಇದ್ವಿ ಅಂತ ಅವ್ನು ಕಾಮಿಕ್ ಡೈಲ್. ಸೊ ಆ ಥರ ಸಿಚುವೇಶನ್ ನಾನು ಹೋಗ್ತಿದ್ದ. ಆವಾಗ ಸಿಚುವೇಶನ್ ಕರ್ಕೊಂಡೋಗಿ ಅದ್ಭುತ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು. ಅದಾದಮೇಲೆ ಪಿವೋಟ್ ಆದಮೇಲೆ ನಲ್ಲಿ ಮೊಳೆ ಬಿಡಿ, ಚಿಕನು ಮಟನ್, ಯಾಕಂದ್ರೆ ಪೆಂಡಲ್ ಹಾಕಿದ್ವಿ, ಚಿಕನ್ ಮಟನ್ ಹಾಕ್ಬಿಟ್ಟು ಎಲ್ಲನೂ ಊಟಕ್ಕೆ ಕರೆದಿದ್ವಿ. ಊಟಕ್ಕೆ ಕರೆದಾದ್ಮೇಲೆ ಒಂದು 10 ಕೆ ಜಿನೇನೋ ಚಿಕನ್ ಮಾಡಿದ್ವಿ, ಒಂದು 5 ಕೆ ಜಿನೇನೋ ಮಟನ್ ಮಾಡಿದ್ವಿ. ಎಲ್ಲರಿಗೂ ಹಾಕ್ಬಿಟ್ಟು ಸೆಟ್ಲ್ ಕೂತ್ಕೋಬೇಕಾಗಿತ್ತು. ಆ ಥರ ಸೀಕ್ವೆನ್ಸಲ್ಲಿ ಏನಾಗುತ್ತೆ ಅಂದರೆ ನಾವು ಹಾಕ್ಬಿಟ್ಟು ಹಿಂಗೆ ಕಂಪೋಸ್ ಮಾಡಬೇಕಾದಾಗ, ಯಾಕಂದರೆ ತಲೆಗೆ ಎಲೆ ಮೇಲೆ ಊಟ ಹಾಕಿದ್ರೆ ಯಾರು ಕೂತ್ಕೊಳ್ಳೋ ಟೈಮ್ ಇರೋಂಗಿಲ್ಲ ಕೆಲವು ಟೈಮ್ಗಳು. ಅವೆಲ್ಲ ಎಷ್ಟೋ ಸರಿ ಏನು ಮಾಡ್ತೀವಿ, ಸರ್ ಹಿಂಗೆ ಪ್ಯಾನ್ ಮಾಡ್ಕೊಬಿಡಿ ಪಾಪ ನಮ್ಮನ್ನೆಲ್ಲ ಕ್ಲೋಸಿಂಗ್ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ಬಿಡ್ತೀವಿ, ಫಸ್ಟ್ ಒಂದು ಸರಿ ಪ್ಯಾನ್ ಮಾಡ್ಕೊಂಡು ಅದಾದಮೇಲೆ ಎಲ್ಲ ಬರೀ ಕ್ಲೋಸಪ್ ಹೊಡ್ಕೊಂಡು ಇಟ್ಟಾಯಿತು ನಲ್ಲಿ ಮೊಳೆ. ನಾವು ಇಲ್ಲಿವರೆಗೂ ಮಾಡೋ ಸೀಸನ್ಗಿಂತ ನಲ್ಲಿ ಮೊಳೆ ನಮಗೆ ಬೇರೆ ಲೆವೆಲ್ಗೆ ಹೆಸರು ತಂದು ಕೊಡ್ತು. ಹಾಗಾಗಿ ನಂದು ಒಂದು ಕಾಂಬಿನೇಷನ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ರಾಂಗ್ ಸೈಡ್ ರಂಗನಾಥ ಅಂತೇಳಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಇನ್ಸಿಡೆಂಟ್ ನಡೀತಿತ್ತು. ಅದು ಸತ್ತಿರೋ ಹೆಣದ ಕೈಲಿ ಎಲ್ಲ ಬೆಟ್ಟೊತ್ತಿಸ್ಕೊತಾ ಇರ್ತಾರೆ. ನಾನು ಅವನು ಕೂತ್ಕೊಂಡು ನೋಡಿ ಸರ್ ಇದು ಹೆಂಗೆ ಮಾಡ್ತಾರೆ, ಹೆಣನೂ ಬಿಡ್ತಾ ಇಲ್ವಲ್ಲ ಸರ್ ಇವರು ಅಂತ ಹೇಳ್ಬಿಟ್ಟು ನೋಡಿದಾಗ ಇದ್ರ ಮೇಲೆ ಒಂದು ಬೇಸಿಕಲಿ ಕತೆ ಮಾಡೋಣ ಸರ್ ಅಂತೇಳಿ ರಾಂಗ್ ಸೈಡ್ ರಂಗನಾಥಲ್ಲಿ ಅಪ್ಪ ಸತ್ತೋಗಿರ್ತಾನೆ, 4 ಜನ ಮಕ್ಕಳಿರ್ತಾರೆ, ಅವ್ರು ಹೆಂಗೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೇಸಿಕಲಿ ತಗೊಂಡೋಗಿ ಕೇಳ್ಕೊಂಡು ನಾನು ಬೆಂಗಳೂರಲ್ಲಿದ್ದೀನಿ, ಅವ್ನು ಹಳ್ಳಿಲಿರ್ತಾನೆ. ನಾನು ಬೆಂಗಳೂರಿಂದ ಹೋಗಿ ಮಾತಾಡ್ತೀನಿ, ನನಗೆ ಆಸ್ತಿಲಿ ಪಾಲು ಬರೋ ಗಂಟ ನೀನು ಇವತ್ತು ಎಣ್ಣೆ ಎತ್ತಕ್ಕೆ ಬಿಡಲ್ಲ ನಿನ್ನಂತ ಅಂತ ನಾನು ಅಂತೀನಿ. ಅದಾದಮೇಲೆ ಇಲ್ಲ ನಿನಗೆ ಆಸ್ತಿಲಿ ಪಾಲ, ನಿನ್ನ ಹೆಂಡ್ತಿ ಡಲ್ಲು ಮಲ್ಲಾಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಕೇಳ್ಕೊಂಡೋಗಿದ್ದೆ ನೀನು, ನಿಂಗೆ ಆಸ್ತಿಲಿ ಪಾಲು ಕೊಟ್ಟಾರ ನಾನು ಅಂತೇಳಿ ಮಾತಾಡೋಂಥದ್ದು. ಸೊ ಆ ಥರ ಆಯಿತು. ಅದಾದಮೇಲೆ ನೆಕ್ಸ್ಟು ಎಲೆಕ್ಷನ್ ಟೈಮ್ ಹತ್ರ ಬಂತು. ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್. ಅವಾಗೆಲ್ಲ ಬಂದವ್ರು ಹೆಂಗೆ ಕೇಳ್ತಾರೆ, ಕ್ಯಾನ್ವಾಸಿಗೆ ಬರೋಲ್ಲ, ಆ ಕಡೆ ಈ ಕಡೆ 100 ರೂಪಾಯಿ ಕೊಡೋದು, 500 ರೂಪಾಯಿ ಕೊಟ್ಬಿಟ್ಟು ನನಗೆ ಓಟ್ ಹಾಕ್ಲ ಅಂತೇಳಿ ಎಣ್ಣೆ ಕೊಟ್ಬಿಟ್ಟು ಹೋಗೋದು. ಇದೆಲ್ಲ ಒಂದಷ್ಟು ಅಬ್ಸರ್ವೇಷನ್ ಮಾಡಿದ್ವಿ, ಡಿಸ್ಕಷನ್ ಮಾಡ್ತಾಯಿದ್ವಿ ನಾವು, ಅದನ್ನೆಲ್ಲ ಚೆನ್ನಾಗಿದೆ ಸರ್ ಅಂತ. ಅದಾದಮೇಲೆ ರೋಲೆಕ್ಸ್ ರಾಜಣ್ಣ ಅಂತ ಮಾಡಿದ್ವಲ್ಲ, ರೋಲೆಕ್ಸ್ ರಾಜಣ್ಣಲ್ಲಿ ಎಲೆಕ್ಷನ್ ಟೈಮಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಒಂದು ಮಾಡಿದ್ವಿ. ಎಲ್ಲೋ ಒಂದು ಕಡೆ ನೀನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಮೇಕೆಗಳು 2 ಮೇಕೆಗಳು ಪೂಜೆ ಮಾಡ್ತಾ ಇರ್ತಾನೆ, ಎಲ್ಲರಿಗೂ ಮಟನ್ ಊಟ ಹಾಕ್ಸಿದ್ದೀನಿ, ಪಕ್ಕದ ಕೇರಲ್ಲಿ ಆಫ್ ರೈಟ್ಗೆ ಬಿರಿಯಾನಿ ಕೊಡ್ತವ್ರೆ ಅಂತೇಳಿ ಆ ಥರದೊಂದು ಕಂಟೆಂಟ್ ಆ ಕಂಟೆಂಟ್ ಇಟ್ಕೊಂಡು ಅದನ್ನು ಮಾಡಿದ್ವಿ. ಅದು ರೋಲೆಕ್ಸ್ ನಾನು ಬೇರೆ ಲೆವೆಲ್ಗೆ ಸೌಂಡ್ ಆಯಿತು. ಎಕ್ಸ್ಪೆಷಲಿ ನಮಗೆ ನಲ್ಲಿ ಮೊಳೆ ಕೊಟ್ಟಿದ್ದಕ್ಕಿಂತ ಪಂಚು ಅಥವಾ ಪುಸ್ಸಿಂಗು ಬೇರೆ ಯಾವುದೂ ಅಷ್ಟೊಂದು ಇದು ಕೊಡಲಿಲ್ಲ. ಬಟ್ ನಲ್ಲಿ ಮೊಳೆ ನಮಗೊಂದು ಬ್ರ್ಯಾಂಡ್, ಗಿಲ್ಲಿ ನಟನ ಒಂದು ಬ್ರ್ಯಾಂಡ್ ಮಾಡ್ತು, ಅಲ್ಲಿಂದ ಒಂದು ಸೈನಿಂಗ್ ಮಾಡ್ತು ಅವನಿಗೆ. ಇಲ್ಲಿಂದ ಗಿಲ್ಲಿ ನಟ ಬೆಳೆದು ಇವತ್ತು ಇಲ್ಲ ಒಂದು ಕಡೆ ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡ್ತಿದ್ದವನು ಇವತ್ತು ಆಲ್ರೆಡಿ ಬಿಗ್ ಬಾಸ್లో ಕೂತಿದ್ದೀನಿ ಅಂತ ಹೇಳಿದ್ರೆ ಇದಕ್ಕಿಂತ ಬದಲಾವಣೆ, ಇದಕ್ಕಿಂತ ಡೆವಲಪ್ಮೆಂಟ್ ಇನ್ನೇನು ಬೇಕು ಸರ್ ನಮಗೆ. ಹೀಗಾಗಿ ನಂದು ಒಂದು ತುಂಬ ಕನಸುಗಳಿದೆ. ಎಕ್ಸ್ಪೆಷಲಿ ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತ ನಾನು ಬಂದವನು, ಅವನು ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತಲೇ ಬಂದ, ಇವತ್ತು ಆರ್ಟಿಸ್ಟ್ ಆಗಿದ್ದಾನೆ. ಹಾಗಾಗಿ ನೀವು ಆರ್ಟಿಸ್ಟ್ ಆಗಬೇಕು ಅಂತ ನಿಮಗೂ ಆ ಕೆಪಾಸಿಟಿ ಇದೆ ಸರ್, ದಯವಿಟ್ಟು ಆಗಿ ಅಂತೇಳಿ ನನ್ನನ್ನು ಪುಷಿಂಗ್ ಮಾಡಿ ನಾನು ಆ್ಯಕ್ಟಿಂಗ್ ಮಾಡೋ ಮಟ್ಟಿಗೆ ಮಾಡಿ ಇವಾಗೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಒಳ್ಳೊಳ್ಳೆ ಚಿತ್ರಗಳು ಕೊಡಬೇಕು ಅಂತ ನಮಗೆ ತುಂಬ ಆಸೆ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ, ಮಾಡ್ತೀವಿ, ಆ ಪ್ರೊಸೆಸಿಂಗ್ಲಿದ್ದೀವಿ. ಎಸ್, ನೀವು ಈಗ ಸದ್ಯಕ್ಕೆ ಮ್ಯಾನ್ಷನು ಸ್ಮೂತು ಸೇರಿದಂತೆ ಹಲವು ಸಿನಿಮಾಗಳಿಗೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಿದ್ರಲ್ಲ. ಸೊ ನೆಕ್ಸ್ಟ್ ಬಿಗ್ ಬಾಸಿಂದ ಗಿಲ್ಲಿ ಬಂದಮೇಲೆ ಅವ್ರಿಗೇನಾದರೂ ಆ್ಯಕ್ಷನ್ ಕಟ್ ಹೇಳುವಂಥ ಚಾನ್ಸಸ್ ಇದೆಯಾ? ಸ್ಕ್ರಿಪ್ಟ್ ಏನಾದರೂ ಅವ್ರು ಬರೋ ಅಷ್ಟರಲ್ಲೇ ತಯಾರಿಯಲ್ಲಿ ಏನಾದರೂ ಮಾಡ್ತಿದ್ದೀರಾ ಅಂತ? ಈಗ ಒಂದು ಸಾಂಗ್ ಅವನಿಗೆ ಪ್ರೆಸೆಂಟೇಷನ್ ಮಾಡ್ತಾಯಿದ್ದೀನಿ. ಎಕ್ಸ್ಪೆಷಲಿ 3.5 ತಿಂಗಳಾಯಿತು. ಅವ್ನು ಮಿಸ್ ಮಾಡ್ಕೊಂಡೋದಕ್ಕೆ ಅವ್ನ ಮೇಲೆ ಒಂದು ಸಾಂಗ್ ಬರೆದಿದ್ದೀನಿ. ಇನ್ಮೇಲೆ ಅವ್ನಿಗೆ ಸಿನಿಮಾ ಮಾಡಲ್ವಾ. ಆಮೇಲೆ ನಾನು ಮಾಡೋ ಕಂಟೆಂಟು, ನಾನು ಬರೀ ಡೈಲಾಗ್ ಅಂದರೆ ತುಂಬ ಇಷ್ಟ ಗಿಲ್ಲಿ. ಸೊ ನೀವು ಪಂಚಿಂಗ್ ಡೈಲಾಗ್ ಬರೀತಾನೆ ಅಂತ ನೋಡಿ. ನಿಮ್ಗೊಂದು ಇನ್ಸಿಡೆಂಟ್ ಹೇಳಿಲ್ಲ ನಾನು. ಕಾಮಿಡಿ ಕಿಲ್ಲಡಿಗೆ ಅವ್ನು ಹೋದ. ಅಷ್ಟೊತ್ತಿಗೆ ನಾನು ಅಮೂಲ್ಯ ರತ್ನ ಅಂತೇಳಿ ಒಂದು ಶಾರ್ಟ್ ಮೂವಿ ಮಾಡಿದೆ. ಅಮೂಲ್ಯ ರತ್ನ ಅಂತ ಒಂದು ಶಾರ್ಟ್ ಮೂವಿ ಮಾಡಿ ಅದಕ್ಕೆ ಡೈಲಾಗ್ ಎಲ್ಲ ಬರೆದು ಆಲ್ರೆಡಿ ಇಟ್ಬಿಟ್ಟಿದೆ ಸರ್ ಅಂತ ಹೇಳ್ಬಿಟ್ಟು. ಗಿಲ್ಲಿ ನಟ ಜಗ್ಗಪ್ ಮಾಡಿರೋ ಕ್ಯಾರೆಕ್ಟ್ನ ಗಿಲ್ಲಿ ನಟನೇ ಮಾಡಬೇಕಾಗಿತ್ತು. ಆ ಗಿಲ್ಲಿ ನಟ ಆವಾಗ ಬರಲಿಲ್ಲ. ಸ್ಕ್ರಿಪ್ಟ್ನ ಓದಿ ಸರ್ ಅಂತ ಕೊಟ್ಟೆ. ಅಲ್ಲಿ ಒಂದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಇನ್ಸಿಡೆಂಟ್ ಬರೆದಿಟ್ಟಿದ್ದೆ, ಈ ಡೈಲಾಗ್ ಇಲ್ಲಿ ಹೇಳ್ಬೇಕು ಗಿಲ್ಲಿ ಅಂತ. ಯಾಕಂದರೆ ಅದು ಮನೆ ಮಾತಾಗುತ್ತೆ ಅಂತ ನನಗೆ ಗೊತ್ತಿದ್ದು. ನನಗೆ ಅದೇ ಡೈಲಾಗು, ಜಾತಿ ಪ್ರೀಸೋನ್ ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನ್ ರಾಜ್ಕುಮಾರ್ ಆಯ್ತಾನೆ ಅಂತ ಬರೆದಿದ್ದೆ. ಇವನೇನು ಮಾಡ್ಬಿಟ್ರೆ ಡೈಲಾಗ್ ಎಲ್ಲ ಓದ್ಕೊಂಡು ಸೀದಾ ಹೋಗಿ ಕಾಮಿಡಿ ಕಿಲ್ಲಾಡಿಗಳಲ್ಲಿ ಸ್ಟೇಜ್ ಮೇಲೆ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆ. ಆಗ ಜಗ್ಗಣ್ಣ ಕೇಳ್ತಾರೆ, ಈ ಡೈಲಾಗೆಲ್ಲ ನೀನು ಬರೆದಿದ್ದಿಲ್ಲಪ್ಪ ಹೆಂಗೆ ಬಂತು ಅಂತ. ಇದಾದಮೇಲೆ ನೆಕ್ಸ್ಟು ಬಹುಶಃ ಅದು ಯಾವ ಲೆವೆಲ್ ಪೀಕ್ ಹೋಯ್ತು ಅಂದರೆ ಒಂದು 8 ರಿಂದ 10 ಲಕ್ಷ ಜನ ರೀಲ್ಸ್ ಮಾಡಿರ್ಬೇಕು ಆ ಡೈಲಾಗ್. ಅದಷ್ಟೇ ಡೈಲಾಗ್ ಅವನು ಆ ಪಂಚಲ್ಲಿ ಹೇಳಿದ. ಬಟ್ ಆ ಡೈಲಾಗ್ನ ಬೇರೆಯವ್ರು ಹೇಳಿದ್ರೆ ಆ ಥರ ರೀಚ್ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ. ಗಿಲ್ಲಿ ಹೇಳಿದ್ಮೇಲೆ ಹೆವಿ ರೀಚ್ ಆಗೋಯ್ತು. ಆ ಸ್ಟೇಜಲ್ಲಿ ನಾನು ವೀಡಿಯೋ ನೋಡ್ತಾ ಇದ್ದೀನಿ. ಸ್ಟೇಜ್ ಮೇಲೆ ಬಂದು, ಸರ್ ಈ ಥರ ನಿನಗೆ ರಾಜಕಾರಣಿಯಾಗ ಯೋಗ ಐತೆ, ನೀನು ರಾಜಕೀಯಕ್ಕೆ ಹೋಗ್ಬಿಡು ಅಂತ ಅವ್ನು ಹೇಳ್ತಾನೆ. ಅದಕ್ಕೆ ಆ ಸೆಕ್ಯೂರಿಟಿ ನಾನು ಏನು ಹೇಳಿದೆ ಗೊತ್ತಾ ಸರ್, ಜಾತಿನ ಪ್ರೀಸೋನ್ ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನ್ ರಾಜ್ಕುಮಾರ್ ಆಯ್ತಾನೆ ಅಂತ ಹೇಳಿದೆ ಅಂತ ಆ ಪಿಚ್ಚಲ್ಲಿ ಹೇಳಿದೆ ಸರ್. ಅಲ್ಲಿ ಆ ಡೈಲಾಗಿಗೆ ಒಂದು ಲೆವೆಲ್ ಬಂತು. ಅದಾದಮೇಲೆ ಡೈಲಾಗ್ ಆದಮೇಲೆ ಬಂದು ನಾನು ಕೇಳ್ದೆ, ಸರ್ ಸಾರಿ
ಸರ್ ಸಾರಿ ಅಂದ. ನಾನು ಯಾಕ್ರಿ ಸಾರಿ ಕೇಳ್ತಿದ್ರಿ ಅಂತ ಹೇಳಿದೆ. ಆಮೇಲೆ ನಿಮ್ಮ ಡೈಲಾಗಲ್ಲಿ ಹೇಳ್ಬಿಟ್ಟಿದ್ದೀವಿ ಸರ್ ಅಂತ. ಅಯ್ಯೋ ಏನಪ್ಪ ಮಾಡಿದೆ ಈಗ, ಈ ಕ್ಲೈಮ್ಯಾಕ್ಸಲ್ಲಿ ಬರೆದಿಟ್ಟಿದ್ದೆ ಹಂಗೆ ಅಮೂಲ್ಯ ರತ್ನ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಹೇಳ್ತಾರೆ ಅಂತ. ಆಮೇಲೆ ಅಮೂಲ್ಯ ರತ್ನ ಕ್ಲೈಮ್ಯಾಕ್ಸಲ್ಲಿ ಆ ಡೈಲಾಗ್ ತೆಗೆದಾದ್ಮೇಲೆ ಮತ್ತೆ ಜಗ್ಗಪ್ಪನಿಗೆ ಯಾವ್ದಾರು ಡೈಲಾಗ್ ಕೊಡಬೇಕಲ್ಲ ಅಂತ ನನ್ನ ತಾಟಲ್ಲಿ ಇದ್ದಿದ್ದು. ಅದಕ್ಕೆ ಇನ್ನೊಂದು ಡೈಲಾಗ್ ಹೊಂದಾಣಿಕೆ ಆಗೋಣ ಅಂತೇಳಿ ಸೀದಾ ಇನ್ನೊಂದು ಡೈಲಾಗ್ ಬರೆದಿದ್ದು. ಹೆಲ್ಪ್ ಮಾಡಿದ್ರೆ ಅಪ್ಪು ಥರ ಮಾಡಬೇಕು, ಹೆಸರು ಮಾಡಿದ್ರೆ ಅವ್ರ ಅಪ್ಪನ ಥರ ಮಾಡಬೇಕು ಅಂದರೆ ರಾಜ್ಕುಮಾರ್ ಥರ ಮಾಡಬೇಕು ಅಂತ ಒಂದು ಡೈಲಾಗ್ ಬರೆದಿದ್ದು. ಇದನ್ನು ಹೇಳ್ಬಿಡ್ತೀನಿ ಅಂದ್ಬಿಟ್ಟಿದ್ದ. ಅಯ್ಯೋ ಸ್ವಾಮಿ ಸುಮ್ಮನಿರಪ್ಪ, ಏನ್ ಮಾಡ್ಕೊಳ್ಳೋದೇ ತಪ್ಪು ಅಂತ ಅನಿಸ್ಬಿಟ್ಟೈತಲ್ಲ ನಿಮ್ಗೆ? ಏನು ಮರ ಇದು ಎಲ್ಲ ಡೈಲಾಗ್ನ ಅಲ್ಲೇ ಹೇಳ್ಬಿಟ್ಟು ಇಲ್ಲೇನು ತಗೊಬರಲಿ ಅಂತ. ಆಮೇಲೆ ತಂದೆ ಅಭಿಮಾನಿಗಳನ್ನ ದೇವರಂದರು, ಮಗ ಅಭಿಮಾನಿಗಳಿಗೆ ದೇವರಾದರು ಅಂತ ಇಷ್ಟದೆಲ್ಲ ಬರೆದಿದ್ದೆ ನಾನು. ಆಗ ನನ್ನ ಡೈಲಾಗು, ನಾನು ಬರೆಯೋ ಡೈಲಾಗು ತುಂಬ ಇಷ್ಟ ಅವನಿಗೆ. ಹಾಗಾಗಿ ಸರ್ ಮಾಡಿ ಅಂತೇಳಿ ನನ್ನನ್ನು ಪ್ರೇರೇಪಣೆ ಮಾಡ್ತಾಯಿದ್ದ. ಜೊತೆಗೆ ಅವನಿಗೆ ಆದಂಥ ಕೆಲವು ಕಾನ್ಸೆಪ್ಟ್ಗಳು ಅಥವಾ ನಾವೇ ಮಾಡಬೇಕು ಅಂತ ಕೆಲವು ಕಾನ್ಸೆಪ್ಟ್ ರೆಡಿ ಮಾಡಿಟ್ಟಿದ್ವಿ. ಆ ಥರದ್ದು ಒಳ್ಳೆ ಪ್ರೊಡ್ಯೂಸರ್ಗಳು ಸಿಗಬೇಕಲ್ಲ ಸರ್. ಈಗ ನಮ್ಮ ಟ್ಯಾಲೆಂಟ್ ಏನು ಅಂತೇಳಿ ನಮ್ಮ 9 ಎಪಿಸೋಡು ಪ್ಲಸ್ 1 2 ಒಟ್ಟು 11 ಎಪಿಸೋಡ್ ಬಿಟ್ಟಿದ್ವಿ. ಏನು ಹೇಳಿ ಕೇಳಿ, ಇನ್ನು 11 ಎಪಿಸೋಡ್ ಬಿಟ್ಟಿದ್ದೀವಿ. ನಾವು ಮಾಡೋ ಕಂಟೆಂಟ್ ಹೆಂಗಿರುತ್ತೆ, ನಾವು ಸಿನಿಮಾ ಮೇಕಿಂಗ್ ಹೆಂಗೆ ಮಾಡ್ತೀವಿ ಅಂತ ತೋರ್ಸೋಕ್ಕೆ ಮಾಡಿಬಿಟ್ಟಿರೋದು. ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ಹಾಕಿ ಯೂಟ್ಯೂಬ್ ಬರುತ್ತೆ, ಆರುಷಿ ಕನ್ನಡ ಶಾರ್ಟ್ ಮೂವಿ ಅಂತ ಹಾಕಿ ಯೂಟ್ಯೂಬ್ ಬರುತ್ತೆ. ಇದನ್ನೆರಡು ನೋಡಿದ್ಮೇಲೆ ನಿಮ್ಗೆ ಆ ಕೆಪಾಸಿಟಿ ಇದೆ ಕೊಡಿ ಅಂತೇಳಿ ನಮ್ಗೆ ಏನಾದ್ರು ಕೆಲಸ ಕೊಟ್ಟರೆ ಸರ್, ನಾವು 100% ಅದನ್ನು ಕಣ್ಣು ಗೊತ್ಕೊಂಡು ಮಾಡ್ತೀವಿ ಸರ್. ನೀಟಾಗಿ ಮಾಡಬೇಕು, ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ನಾನು ಇವತ್ತಕ್ಕಲ್ಲ ಸುಮಾರು ಇಂಟರ್ವ್ಯೂಗಳು ಹೇಳಿರೋದಷ್ಟೇ, ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಸಿನಿಮಾ ಅನ್ನೋದು ಒಂದು ಎಜುಕೇಷನ್ ಆಗಬೇಕು. ಅಲ್ಲಿ ನೋಡಿ ಏನೋ ಕಲಿಬೇಕು. ಈಗಿನ ಜನ್ರೇಷನ್ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ. ಸೊ ನನ್ನ ಸಿನಿಮಾಗಳು ಬಂದಾಗ ಅಥವಾ ಗಿಲ್ಲಿ ಸಿನಿಮಾಗಳು ಬಂದು ಏನೋ ಒಂದು ಕಂಟೆಂಟ್ಲಿ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಇರೋದು. ಆ ಥರದ್ದೆಲ್ಲ ಸುಮಾರು ಮಾಡಿದ್ದೀವಿ, ಇಟ್ಟಿದ್ದೀವಿ. ಆ ಥರನೇ ಕಂಟೆಂಟ್ ಎಲ್ಲ ಮಾಡಿ ಖಂಡಿತ ಆ ಥರದ್ದೆಲ್ಲ ಆಕ್ಷನ್ ಕಟ್ ಹೇಳೋ ದಿನ ಜಾಸ್ತಿ ದೂರ ಇಲ್ಲ, ಅತಿ ಶೀಘ್ರದಲ್ಲಿ ಬರ್ಬೋದು. ಅದನ್ನು ಮಾಡ್ತಾಯಿದ್ವಿ. ಗಿಲ್ಲಿ ಅವರ ಆಸ್ತಿ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಫಾರ್ಮಿಂಗ್ ಇದೆ, ಅಷ್ಟು ಲಕ್ಷದ ಕಾರ್ ಇದೆ, ಇಷ್ಟು ಲಕ್ಷದ ಕಾರ್ ಇದೆ, ಮನೆ ಚೆನ್ನಾಗಿ ಕಟ್ಕೊಂಡಿದ್ದಾರೆ, ಅಷ್ಟು ದುಡ್ಡಿದೆ, ಇಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಿರೋ ಹಾಗೆಯೇ ಅವರು ಜಸ್ಟ್ ಏನೂ ಇಲ್ದಂಗೆ ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರ ಸ್ವಲ್ಪ ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ಇನ್ನೊಂದು ಕಡೆ ಒಂದಷ್ಟು ಅವ್ರ ಹೆಸರನ್ನು ತೊಗೊಂಡು ಅದಾದ ನಂತರ ನೀವೇ ಹೇಳಿರಿ 24 ಲಕ್ಷದ ಕಾರನ್ನು ತೊಗೊಂಡ್ರು ಅಂತ. ಈ ಫಿನಾನ್ಷಿಯಲ್ ಕ್ರಿಟಿಕ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ಒಂದಷ್ಟು ಜನ ದುಡ್ಡಿದೆ ಅಂತಾರೆ, ಒಂದಷ್ಟು ಜನ ದುಡ್ಡಿಲ್ಲ ಅಂತಾರೆ. ಸೊ ಅವ್ರವ್ರ ಮಧ್ಯೆ ಒಂದಷ್ಟು ಗೊಂದಲಗಳಿದೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದರೆ. ಫಸ್ಟ್ ಆಫ್ ಆಲ್ ಬೆಳವಣಿಗೆ ಅಂದರೆ ಏನು? ನೀನು ಹೇಗಿದ್ದವನು ಹೇಗಾಗ್ತಾನೆ ಅನ್ನೋದೇ ಬೆಳವಣಿಗೆ ಸರ್. ಅವನ ಹತ್ರ ಜೀರೋ ಇದ್ದಾಗಲೂ ನಾನು ಇದ್ದೀನಿ ಸರ್, ಇವಾಗ ಬೆಳೆದಾಗಲೂ ನಾನು ಇದ್ದೀನಿ ಸರ್. ಆದರೆ ಬೆಳವಣಿಗೆ ಅನ್ನೋದು ಒಂದು ಕಾರ್ ತಗೊಬಿಟ್ಟು ಇಟ್ಕೆ ಇಮಿಡಿಯೇಟ್ ಶ್ರೀಮಂತನ, ಅಥವಾ ಒಂದು 2 ಎಕರೆ 3 ಎಕರೆ ಜಮೀನು ಇದ್ದಕ್ಕೆ ಶ್ರೀಮಂತನ? ಏನಿಲ್ಲ ಸರ್. ಈಗ ನಿಮ್ಮ ಹತ್ರ ವಿತೌಟ್ ಇನ್ವೆಸ್ಟ್ಮೆಂಟ್ ಏನೂ ಇರಲಿಲ್ಲ. ಒಂದು ಒಳ್ಳೆ ಫೋನು, ಒಳ್ಳೆ ಕಾರು, ಒಳ್ಳೆ ಬೈಕು, ಅಥವಾ ಒಂದು 3 ಎಕರೆ ಜಮೀನು ಒಂದು ಫಾರ್ಮ್ ಹೌಸ್ ಮಾಡ್ತಾನೆ ಅಂದರೆ ದುಡ್ಡು ಬಂದ ಮೇಲೆ ಅದು ಮಾಡ್ತಾಯಿದ್ದಾನೆ. ಆದರೆ ಅದರ ಹಿಂದಿನ ಕತೆ ಏನಿತ್ತು? ನನ್ನ ಪ್ರಕಾರ ಏನೋ ಬಿಗ್ ಬಾಸ್ ಬಂದರೂ ನಾರ್ಮಲಾಗಿ ಇರಬೇಕಾ, ಕಾಮಿಡಿ ಕಿಲಾಡಿಗಿದ್ರು ನಾರ್ಮಲಾಗಿ ಇರಬೇಕಾ? ಮತ್ತು ಬೆಳವಣಿಗೆನ ಪದೇ ಎಲ್ಲಿಗೆ ಬರುತ್ತೆ? ಖಂಡಿತ ಅದು ಬರಲ್ಲವಲ್ಲ ಸರ್. ಈಗ ನಾನು ಬರ್ತಾ ಇದ್ದೀನಿ, ಬಂದನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಪ್ರತಿಯೊಬ್ಬರು ಫ್ಯೂಚರ್ ಪ್ಲಾನ್. ಅದು ಫಾರ್ಮ್ ಹೌಸ್ ಮಾಡೋ ತಪ್ಪೇನು, ಕೋಳಿ ಫಾರ್ಮ್ ಮಾಡೋ ತಪ್ಪೇನು? ಜಾಗ ಇದೆ, ಅವ್ನು ಮಾಡ್ತಾ ಇರ್ತಾನೆ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಚಿಕನ್ ಅವ್ರು ಬೆಳೆದಿಲ್ವಾ? ಚಿಕನ್ ಅವ್ರದ್ದು ಫಾರ್ಮ್ ಹೌಸ್ ಇಲ್ವಾ? ಎಷ್ಟು ಜನದ ಫಾರ್ಮ್ ಹೌಸ್ ಇಲ್ಲ ಸರ್ ಆರ್ಟಿಸ್ಟ್ಗಳದ್ದು ಇವತ್ತು? ಅದು ಬೆಳವಣಿಗೆ ಅದಷ್ಟೇ. ಹಂಗಾಗಿ ಅವನ ಹತ್ರ ಕಾರ್ ಇದೆ, ಅದು ಹಂಗಿದೆ ಹಿಂಗಿದೆ ಅಂತ ಇಲ್ಲ, ಅವನು ಅದಕ್ಕೆ ಎಫರ್ಟ್ ಆಗ್ತಾ ಇದ್ದಾನೆ. ಎಲ್ಲರೂ ಕೆಪಾಸಿಟಿ ಇದ್ದವ್ರು ಎಲ್ಲರೂ ಆ ಥರ ಬೆಳೆಯೋಕ್ಕಾಗುತ್ತಾ? ಗಿಲ್ಲಿ ನಟ ಒಂದು ಬ್ರ್ಯಾಂಡು, ಅದೊಂದೇ ಬ್ರ್ಯಾಂಡ್ ಇರೋದು, ಬೇರೆ ನಟ ಇನ್ನು ಯಾವುದೇ ಬ್ರ್ಯಾಂಡ್ ಇಲ್ಲ. ಹಂಗಾಗಿ ಆ ಥರದ್ದು ಕೆಲಸ ಮಾಡ್ತಿದ್ದೆ ಅಂದರೆ ನನಗೆ ತುಂಬ ಖುಷಿ. ಎಕ್ಸ್ಪೆಷಲಿ ಅದನ್ನೆಲ್ಲ ನಾವು ಮಾತಾಡ್ತಿದ್ವಿ. ಎಸ್, ಫೈನಲಿ ಕನ್ನಡಿಗರು ಸಾಕಷ್ಟು ಇಷ್ಟಪಡ್ತಾ ಇದ್ದಾರೆ. ನೀವು ಕೂಡ ಸಾಕಷ್ಟು ಸಿನಿಮಾಗಳಲ್ಲಾಗಿರ್ಬೋದು, ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತೀರಾ, ಬ್ಯುಸಿಯಾಗಿದ್ದೀರಾ. ಸೊ ಯಾವಾಗ ನೋಡಬಹುದು ನಿಮ್ಮಿಬ್ಬರ ಕಾಂಬಿನೇಷನ್ ಸಿನಿಮಾ? ಆ್ಯಂಡ್ ಹಾಗೆಯೇ ಕರ್ನಾಟಕದ ಜನತೆಗೆ ಗಿಲ್ಲಿ ಅವರಿಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀರಾ? ಗಿಲ್ಲಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು, ಎಲ್ಲರಿಗೂ ಸಪೋರ್ಟ್ ಮಾಡಿ ಬಿಗ್ ಬಾಸಲ್ಲಿ. ಗಿಲ್ಲಿಗೆ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಗಿಲ್ಲಿ ನೋವು ನಲಿವಿ ಪ್ರತಿಯೊಂದು ಹೆಜ್ಜೆದಲ್ಲೂ ನಾನು ಇದ್ದೀನಿ ಸರ್ ಅವನ ಹಿಂದೆ. ಹಾಗಾಗಿ ಅವನು ಒಂದೊಂದು ಟೈಮಲ್ಲಿ ಊಟಕ್ಕೂ ಕಷ್ಟಪಟ್ಟಿರೋದು ದಿನ ನೋಡಿದ್ದೀನಿ. ಹಾಗಾಗಿ ಗಿಲ್ಲಿ ಗೆಲ್ಲಬೇಕು. ಯಾಕಂದರೆ ಅಲ್ಲಿರೋ ಕಂಟೆಂಟ್ಸಲ್ಲಿ ಗಿಲ್ಲಿ ಸ್ವಲ್ಪ ಜೀರೋಯಿಂದ ಬಂದಿರೋನು ಸರ್, ನಾನು ಅಂದ್ಕೊಂಡಿದ್ದು ಅದನ್ನು ನೋಡಿದ್ದೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಅತಿ ಶೀಘ್ರದಲ್ಲಿ ಆ್ಯಕ್ಷನ್ ಕಟ್ ಹೇಳಬೇಕು, ಆ ಥರ ದಿನ ಬರುತ್ತೆ ಅಂದರೆ ನಾವು ಪ್ರೊಡ್ಯೂಸರ್ಗಳೆಲ್ಲ ಸ್ವಲ್ಪ ಹುಡುಕ್ತಿದ್ವಿ ಸ್ಟಾರ್ಟಿಂಗು. ಇವತ್ತೆಲ್ಲ ಒಂದೊಂದು ವೇದಿಕೆಯಲ್ಲಿ ನಿಮ್ಮಂಥವರಿಂದ ಅಥವಾ ಮಾಧ್ಯಮದವರಿಂದ ಖಂಡಿತ ನಮಗೆಲ್ಲ ಒಂದೊಂದು ವೇದಿಕೆ ಸಿಕ್ಕಿದೆ. ನಾವು ನಮ್ಮ ಒಂದು ಡ್ರೀಮ್ಸ್ ಏನಿದೆ ಅದನ್ನು ಶೇರ್ ಮಾಡ್ತಾಯಿದ್ದೀವಿ. ಆ ಥರದ್ದೆಲ್ಲ ಪ್ರೊಡ್ಯೂಸರ್ಗಳು ಏನಾರು ಅಕಸ್ಮಾತ್ ನಮ್ಮನ್ನು ಸ್ವಲ್ಪ ಒಂದು ಅವಕಾಶಗಳು ಕೊಟ್ಟರೆ ಅವ್ರು ಮೆಚ್ಚುವಂಥ ಸಿನಿಮಾಗಳನ್ನೇ ಮಾಡ್ತೀವಿ ಸರ್. ಅದು ನಾವು ಬಂದಿದ್ದೀವಿ, ನಾವು ಪ್ರತಿ ಒಂದೊಂದು ಹೆಜ್ಜೆನೂ ಕಷ್ಟಪಟ್ಟೆ ಬಂದಿರೋದ್ರಿಂದ ನಮಗೆ ಸಾಕಷ್ಟು ಅನುಭವಗಳಿದೆ ಇಂಡಸ್ಟ್ರಿ ಒಳಗಡೆ. ಅದನ್ನು ನಾವು ಪರದೆ ಮೇಲೆ ನೋಡಬೇಕು ಅಥವಾ ಪರದೆ ಮೇಲೆ ತೋರಿಸ್ಬೇಕು ಅನ್ನೋದೊಂದು ಆಸೆ ಇದೆ. ಅದನ್ನು ತೋರಿಸ್ತೀವಿ ಸರ್ ಅತಿ ಶೀಘ್ರದಲ್ಲಿ. ಸೊ ಬಿಗ್ ಬಾಸಲ್ಲಿ ಅತಿ ಹೆಚ್ಚಾಗಿ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ನಾನು ಮತ್ತೆ ಒಂದು ಸರಿ ಕೇಳ್ತಿದ್ದೀನಿ. ಬೇರೆಗೂ ಸಪೋರ್ಟ್ ಮಾಡಿ, ಗಿಲ್ಲಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಗಿಲ್ಲಿ ಅವ್ರ ಬಗ್ಗೆ ಆಗಿರ್ಬೋದು, ನಿಮ್ಮ ಪ್ರಾಜೆಕ್ಟ್ಗಳ ಬಗ್ಗೆ ಆಗಿರ್ಬೋದು, ಮುಂದಿನ ಏನು ಮಾಡಬಹುದು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು
ಒಳ್ಳೆಯದಾಗಲಿ. ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದೀರಾ, ಮತ್ತಷ್ಟು ಸಿನಿಮಾಗಳು ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್, ನಿಮಗೂ ಮತ್ತು ನಿಮ್ಮ ಮಾಧ್ಯಮಕ್ಕೂ ಒಳ್ಳೆಯದಾಗಲಿ. ಆಮೇಲೆ ನಿಮ್ಮ ಮಾಧ್ಯಮ ಮುಖಾಂತರ ಎಂಟೈರ್ ಕರ್ನಾಟಕ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹೇಳ್ಬಿಡ್ತೀನಿ ಸರ್. ಅತಿ ಸಿಗೋದಿಲ್ಲ, ಯಾಕಂದರೆ ಅವತ್ತು ಮತ್ತೆ ಅವಕಾಶ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ 100% ಹೊಸ ವರ್ಷದ ಶುಭಾಶಯ ಹೇಳ್ತೀನಿ. ಹೊಸ ವರ್ಷಕ್ಕೆ ಒಂದೊಳ್ಳೆ ಸಾಂಗ್ ಬರ್ದಿದ್ದೀನಿ. ಅತಿ ಶೀಘ್ರದಲ್ಲ ಹೊಸ ವರ್ಷ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಕೆಲಸಗಳು ಮಾಡ್ತಾಯಿದ್ದೀನಿ. ಅದು ಏನಾದ್ರು ಅವಕಾಶ ಸಿಕ್ಕಿದ್ರೆ ಹೊಸ ವರ್ಷಕ್ಕೆ ಬರುತ್ತೆ, ಇಲ್ಲಾಂದ್ರೆ ಒಂದು ಸ್ವಲ್ಪ ಒಂದೆರಡು ದಿನ ಮುಂದಿನ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗ್ಬೋದು. ಹಾಗಾಗಿ ಮೊದಲು ಸಾಂಗ್ ಕೇಳಿದಿರಿ, ನಿಮ್ಗೆ ಧನ್ಯವಾದಗಳು. ನೀವು ವಿಶ್ ಮಾಡಿದಿರಿ, ಅದಕ್ಕೂ ಇನ್ನೂ ಧನ್ಯವಾದಗಳು ನಿಮಗೆ. ಖಂಡಿತವಾಗ್ಲೂ ಸರ್, ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಗಿಲ್ಲಿಯವರ ಆಪ್ತ ಗೆಳೆಯ ಸೂರ್ಯವಂಶಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.